ಜಗತ್ತಿನ ಯಾವುದೇ ದೇಶದ ಇತಿಹಾಸ ರಚನೆ ಆಗ್ಬೇಕಂದ್ರು ಅಥವಾ ಯಾವುದೇ ಊರಿನ ಇತಿಹಾಸ ರಚನೆ ಆಗ್ಬೇಕಂದ್ರು ಆ ಇತಿಹಾಸದ ಹಿಂದೆ ಅಥವಾ ಆ ಘಟನೆಗಳ ಹಿಂದೆ ಭೌಗೋಳಿಕ ಲಕ್ಷಣಗಳು ಬಹಳ ರೀತಿ ಸಹಾಯವನ್ನು ಮಾಡ್ತವೆ ಅಂತ. ಈಗ ಸದ್ಯ ನೋಡ್ರಿ, ಇರಾನ್ ಮತ್ತು ಅಮೆರಿಕ ಯುದ್ಧವನ್ನು ನೋಡ್ಕೊಂಡು ಹೊತ್ನ್ಯಾಗ ಯುದ್ಧ ಮುಗಿದಿದ್ರೂ ಕೂಡ ಶಾಂಕ್ಷನ್ಗಳನ್ನ ಹಾಕಿ ಮತ್ತು ಇಡೀ ಜಗತ್ತಿನ ಏನು ತೈಲ ವ್ಯತ್ಯಯದಲ್ಲಿ ಆಗಿರ್ತಕ್ಕಂಥ ತೊಂದರೆಗೆ ಹೋರ್ಮುಜ್ ಜಲಸಂಧಿಯೇ ಕಾರಣ. ಈ ಹೋರ್ಮುಜ್ ಜಲಸಂಧಿ ಅಂತಕ್ಕಂಥದ್ದು ಕೂಡ ಒಂದು ಭೌಗೋಳಿಕ ಲಕ್ಷಣ, ಮಾನವ ನಿರ್ಮಿತ ಅಲ್ಲ, ಪರಿಸರ ನಿರ್ಮಿತ. ಅದು ಇರಾನ್ಗೆ ವರವಾಗಿ ಪರಿಣಮಿಸಿತು. ಈಗ ಸದ್ಯದ ಮಟ್ಟಿಗೆ ಹೋರ್ಮುಜ್ ಕೇವಲ 15ರಿಂದ 20 ಕಿಲೋಮೀಟರ್ ಅಗಲವಾಗಿರ್ತಕ್ಕಂಥ ಒಂದು ಜಲ ಹೆದ್ದಾರಿ ಅಂತ ಅನ್ಕೊಳ್ರಿ, ಜಲ ಹೆದ್ದಾರಿ. ಅಷ್ಟೇ ಕಿಲೋಮೀಟರ್ ಆ ಅಂತರದಲ್ಲಿ 2 ಹಡಗುಗಳು ಅದು ಆ ಕಡೆ ಈ ಕಡೆ ಬರ್ಬೇಕಾಗತ್ತೆ. ಹಾಗಾಗಿ ಇದನ್ನೇ ಅವರು ಅಂದ್ರೆ ಆಚೆ ಈಚೆ, ಈಗ ಒಮನ್ ಕೊಲ್ಲಿ ಮತ್ತು ಇರಾನ್ ಸೈಡು ದೊಡ್ಡದಾದಂತ ಪರ್ವತಗಳಿದ್ದಾವೆ. ಹಾಗಾಗಿ ಆ ಜಲಸಂಧಿಯಲ್ಲೇ ಹಡಗುಗಳು ಬರ್ಬೇಕಾಗಿರೋದ್ರಿಂದ ಇದನ್ನ ಇರಾನ್ನವರು ಅಂದ್ರೆ ಈ ಸಿಚುವೇಶನ್ ಅಲ್ಲಿ, ಕಠಿಣ ಸಂದರ್ಭದಲ್ಲಿ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಏನೇ ಬಂದ್ರು ಕೂಡ ನಾವು ಹೊರ್ಮುಜ್ ಜಲಸಂಧಿಯನ್ನ ಬಿಡಂಗಿಲ್ಲ, ಇನ್ ಮುಂದೆ ನೀವು ಹೋಗ್ಬೇಕಾದ್ರೆ ಹಡಗುಗಳನ್ನ ಸುಂಕವನ್ನು ಕಟ್ಟಿ ತೆಗೆದುಕೊಂಡು ಹೋಗಿ ಅಂತೇಳಿ. ಇದನ್ನ ಅಮೆರಿಕ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ, ಜಗತ್ತಿನ ಯಾವುದೇ ದೇಶಗಳು ಒಪ್ತಾ ಇಲ್ಲ. ಹಾಗಾಗಿ ಈ ನೋಡ್ರಿ, ಒಂದ್ ವೇಳೆ ಜಲಸಂಧಿ ಇರ್ಲಿಲ್ಲಂದ್ರ ಇಷ್ಟೊತ್ತಿಗೆ ಇರಾನ್ ಚಿಂದಿ ಆಗ್ತಾ ಇತ್ತು ಅಂತೇಳಿ. ಇಂದಕ್ಕೆ ಇದೇ ತರ ಘಟನೆ ಸುಯಸ್ ಕಾಲುವೆಯಲ್ಲಿ ಕೂಡ ನಡೆದಿತ್ತು 1956ರ ಸಂದರ್ಭದಲ್ಲಿ. ಅಲ್ಲಿ ನಾಸೇರ್ ಹುಸೇನ್ ಅಂತಕ್ಕಂಥವನಿದ್ದ ಅವಾಗ ಈಜಿಪ್ಟ್ ಅಧ್ಯಕ್ಷ. ಸುಯಸ್ ಕಾಲುವೆ ಏನಪ್ಪಾ ಅನ್ನಂದ್ರ ಮೆಡಿಟರೇನಿಯನ್ ಸಮುದ್ರ ಮತ್ತು ಈ ಕೆಂಪು ಸಮುದ್ರವನ್ನ ಕೂಡಿಸ್ತಕ್ಕಂಥ ಒಂದು ಭಾಗ. ಆ ಸುಯಸ್ ಕಾಲುವೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರಿಂದ 1956 ಸಂದರ್ಭದಲ್ಲಿ ಈಜಿಪ್ಟ್ ಏನ್ ಮಾಡಿತ್ತು ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಕ್ಕಂಥ ಹಡಗುಗಳಿಗೆ ದಾರಿಯನ್ನ ಬಿಟ್ಟಿದ್ದಿಲ್ಲ. ಇದಕ್ಕಿಂತ ಕಿರಿದಾದ ದಾರಿ ಸುಯಸ್. ನಂತರದಲ್ಲಿ ಏನಾಯ್ತಪ್ಪ ಅಂದ್ರೆ, ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭೌಗೋಳಿಕ ಲಕ್ಷಣಗಳು ಯಾವ ರೀತಿ ಆ ಪ್ರದೇಶದ ಇತಿಹಾಸವನ್ನ ರಚಿಸುವಲ್ಲಿ ಪ್ರಭಾವ ಬೀರ್ತಾವಂತ ಹೇಳಕ್ ಹೋಗ್ತಾ ಇರೋದು. ಇವತ್ತಿನ ಜಸ್ಟ್ ಜನರಲ್ ಕ್ಲಾಸ್ ಅಂತ ಅನ್ಕೊಡ್ರಿ, ನಾಳಿಂದ ಕರೆಕ್ಟ್ ಆಗಿ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸುಯಸ್ ಕಾಲುವೆಯನ್ನ ಇಡೀ ಜಗತ್ತಿಗೆ ಓಪನ್ ಮಾಡ್ಬೇಕು ಅಂತೇಳಿ 1956ರ ದಶಕದಲ್ಲಿ ವಿಶ್ವಸಂಸ್ಥೆ ಮುಂದೆ ಬರ್ತೈತಿ. ಮತ್ತು ಜಗತ್ತಿನ ಎಲ್ಲ ಮುಂಚೂಣಿ ಪಾಶ್ಚಾತ್ಯ ದೇಶಗಳು ಮುಂದೆ ಬಂದು ಈಜಿಪ್ತಿನ ಮೇಲೆ ಯುದ್ಧವನ್ನು ಸಾರಿ 1956ರಲ್ಲಿ ಸುಯಸ್ ಕಾಲುವೆಯನ್ನು ಓಪನ್ ಮಾಡಲಾಯಿತು. ಇವತ್ತು ಸುಯಸ್ ಕಾಲುವೆಯಲ್ಲಿ ಯಾವುದೇ ರೀತಿಯ ಸುಂಕ ಇಲ್ಲ, ಎಲ್ಲಾ ಹಡಗುಗಳು ಆಚೆ ಈಚೆ ಹೋಗ್ಬಹುದು ಅಂತ. ಈಗೂ ಕೂಡ ಇನ್ನು 1 ವಾರ, 15 ದಿನ ಅಥವಾ 1 ತಿಂಗಳಲ್ಲಿ ಇರಾನ್ ಏನಾದ್ರೂ ಕರೆಕ್ಟಾಗಿ ಹೊರ್ಮುಜ್ ಅನ್ನ ಓಪನ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಾ ದೇಶಗಳಿಗೆ ಮತ್ತಷ್ಟು ತೊಂದರೆ ಆಗುತ್ತೆ. ನಮ್ ದೇಶಕ್ಕಂತೂ ಇನ್ನೂ ತೊಂದರೆ ಆಗುತ್ತೆ. ಅವಾಗ ಏನಾಗುತ್ತೆ ನೋಡ್ಬೇಕು. ಈ ಜಲಸಂಧಿಗಳು ಜಗತ್ತಿನ ಇತಿಹಾಸ ಮತ್ತು ಜಗತ್ತಿನ ಆರ್ಥಿಕತೆಯನ್ನ ಬದಲಾವಣೆ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾವಂತ ಹೇಳೋದು ಇಲ್ಲಿ ಒಂದು ಉದ್ದೇಶ ಆಗಿತ್ತು. ಈಗ ನಾವು ಇಂಥ ಬೃಹತ್ ರಾಷ್ಟ್ರವನ್ನ ಕಟ್ಟಿಕೊಂಡಿದ್ದೀವಿ. ಈ ಅಖಂಡವಾದಂತ ಭಾರತದ ಅಥವಾ ದೇಶದ ಇತಿಹಾಸದ ರಚನೆಯಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಅಥವಾ ಪ್ರಾಕೃತಿಕ ಲಕ್ಷಣಗಳು ಯಾವ ರೀತಿ ಸಹಾಯಕವಾಗಿ ನಿಂತಿವೆ, ಆ ಭೌಗೋಳಿಕ ಲಕ್ಷಣಗಳು ಇರುವುದರಿಂದಾಗಿನೇ ಭಾರತದ ಇತಿಹಾಸ ಈ ಮಟ್ಟಿಗೆ ರಚನೆ ಆಯ್ತಾ ಅಂತ ನಾವಿಲ್ಲಿ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ ಅಂತ. ಈಗ ಭಾರತ ಇತಿಹಾಸ ತಿಳಿಯೋಕ್ಕಿಂತ ಮುಂಚೆ ಭಾರತದ ಜಿಯೋಗ್ರಫಿ ಅಥವಾ ಭಾರತದ ಭೌಗೋಳಿಕತೆ ಒಂದು ಗ್ಲಾನ್ಸ್ ಮಾಡಿದ್ರೆ ನಮಗೆ ಇಲ್ಲಿ ಮುಖ್ಯವಾಗಿ ಈಗ ನಿಮಗೆ ಗೊತ್ತಿರ್ಬೋದು, ಹಿಮಾಲಯ ಹಳಿಯೋದ, ಉತ್ತರ ಭಾರತದ ಬಯಲು ಹಳಿಯೋದ, ಅಥವಾ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅತ್ಯಂತ ಹಳೆಯವ ಅಂತ ಕೇಳಿದತ್ನಾಗ ನಿಮ್ಮ ಉತ್ತರ ಏನಾಗಿರುತ್ತೆ? ಪಶ್ಚಿಮ ಘಟ್ಟ ಹಳೆಯದ ಅಥವಾ ಪ್ರಾಚೀನ ಕಾಲದ. ಈಗ 4 ಆಪ್ಷನ್ಸ್ ಗಳನ್ನು ಕೊಟ್ಟು ಪಶ್ಚಿಮ ಘಟ್ಟಗಳು, ಬಂಗಾಳ ಕೊಲ್ಲಿ, ಹಿಮಾಲಯ ಪರ್ವತ ಶ್ರೇಣಿ, ಉತ್ತರ ಭಾರತದ ಬಯಲು ಮತ್ತು ಥಾರ್ ಮರುಭೂಮಿ ಅಂತ ಕೊಟ್ರೆ ಈ ಕೆಳಕಂಡ ಆಯ್ಕೆಗಳಲ್ಲಿ ಅತ್ಯಂತ ಪ್ರಾಚೀನ ಕಾಲದ
ಭೌಗೋಳಿಕ ಲಕ್ಷಣ ಯಾವುದು ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನು ಅಂತ ನೀವೆಲ್ಲರೂ ಮ್ಯೂಟ್ ಮಾಡ್ಕೊಂಡಿದ್ದೀರಿ. ಇಲ್ಲಿ ಉತ್ತರವನ್ನು ನೋಡಿದ ಹೊತ್ನ್ಯಾಗ ಅತ್ಯಂತ ಹಳೆಯದು ಅಂತ ಬಂದರೆ ಬಂಗಾಳ ಕೊಲ್ಲಿ ನೀರಿನಲ್ಲಿ, ಭೂಮಿ ಅಂತ ಬಂದತ್ನ್ಯಾಗ ಭೂಭಾಗ ಅಂತ ಬಂದತ್ನ್ಯಾಗ ಪಶ್ಚಿಮ ಘಟ್ಟಗಳು. ಈ 4 ಆಪ್ಷನ್ಸ್ಗಳಲ್ಲಿ ಅತ್ಯಂತ ಹಳೆಯದು ಯಾವ್ದಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳು ಅಂತೇಳಿ. ಯಾಕಂದ್ರೆ ಪಶ್ಚಿಮ ಘಟ್ಟಗಳು ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯ ಒಂದು ಭಾಗ. ಪರ್ಯಾಯ ದ್ವೀಪ ಪ್ರಸ್ಥಭೂಮಿ ಭಾರತ ಭೂಖಂಡದ ಅತ್ಯಂತ ಹಳೆಯ ಭಾಗ. ಹಾಗಾಗಿ ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯು ಅಂಗಾರದ ಕಡೆ, ಅಂಗಾರ ಏನಂದ್ರೆ ಪ್ರಾಚೀನ ಕಾಲದಲ್ಲಿ ಭೂಮಿ ಒಂದೇ ಇತ್ತು, ಅಂದ್ರೆ ಭೂಭಾಗ ಒಂದೇ ಇತ್ತು, ಅದರ ಸುತ್ತಲೂ ನೀರಿತ್ತು. ಆ ಭೂಭಾಗವನ್ನ ಪ್ಯಾಂಜಿ ಅಂತ ಕರಿತಾ ಇದ್ರು, ಅದ್ರ ಸುತ್ತ ಇರ್ತಕ್ಕಂಥ ನೀರನ್ನ ಪ್ಯಾಂತಲಸ್ ಅಂತ ಕರಿತಾ ಇದ್ರು. ಭೂಮಿಯ ಒಳಗಿನ ಒತ್ತಡವನ್ನು ತಾಳಲಾರದೆ ಭೂಮಿ 2 ಭಾಗ ಆಯ್ತು. ಆ 2 ಭಾಗದ ಮಧ್ಯದಲ್ಲಿ ಈ ಪ್ಯಾಂತಲಸ್ಸಿನ ನೀರು ಹರಿದುಕೊಂಡು ಬಂದು ಭೂಮಿಯ ಉತ್ತರ ಭಾಗವನ್ನ ಅಂಗಾರ ಎಂದು, ದಕ್ಷಿಣ ಭಾಗವನ್ನ ಗೊಂಡ್ವಾನ ಅಂತೇಳಿ ಕರಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇವೆಲ್ಲವೂ ಜಿಯೋಗ್ರಫಿ, ಮೂಲ ಜಿಯೋಗ್ರಫಿ. ಗೊಂಡ್ವಾನ ಅಂತೇಳಿ ಪ್ರಾರಂಭ ಮಾಡ್ತಾರೆ. ಈಗೇನು ನಮ್ಮ ಜಗತ್ತಿನ 7 ಖಂಡಗಳಿದ್ದಾವೆ, ಒಂದು ಜಲಖಂಡ ಇದೆ, ಅದು ಆಮೇಲೆ ಹೇಳ್ತೀನಿ ನಾನು. ಆ 7 ಖಂಡಗಳು ಒನ್ಸ್ ಅಪಾನ್ ಎ ಟೈಮು ಈ ಪ್ಯಾಂಜಿಯದ ಭಾಗ ಆಗಿದ್ವು. ಏನು ಉತ್ತರದಲ್ಲಿರ್ತಕ್ಕಂಥ ಖಂಡಗಳು ಯುರೋಪು, ರಷ್ಯಾ ಭಾಗ, ಆಮೇಲೆ ಏನಿದ್ದ ನೋಡ್ರಿ ಉತ್ತರ ಅಮೇರಿಕಾ, ಆರ್ಕೆಟಿಕ್, ಈ ಎಲ್ಲವೂ ಕೂಡ ಪ್ಯಾಂಜಿಯಾದ ಭಾಗ ಆಗಿದ್ವು. ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೇರಿಕಾ ಕೂಡ ಅದರದ್ದು ಭಾಗ. ಇವೆಲ್ಲವೂ ಗೊಂಡ್ವಾನದ ಭಾಗ ಆಗಿದ್ವು. ಹಾಗಾಗಿ ಭಾರತವೂ ಕೂಡ ಒನ್ಸ್ ಅಪಾನ್ ಎ ಟೈಮು ಆಫ್ರಿಕಾದ ಹತ್ರ ಇತ್ತು. ಮಡಗಾಸ್ಕರು ಮತ್ತು ನಮ್ಮ ದೇಶಕ್ಕೆ ಜಿಗ್ಜಾಗ್ ಮಾಡಿ ನೋಡಿದತ್ನ್ಯಾಗ ಒಂದೇ ರೀತಿಯ ಭೌಗೋಳಿಕ ಲಕ್ಷಣಗಳು ಕಾಣ್ತವೆ. ನಮ್ಮ ದೇಶ ಅಂದ್ರೆ ಚಲಿಸುತ್ತಾ ಅಂದ್ರೆ ಈ ಭೂಮಿಯಲ್ಲಿ ಭೂಖಂಡಗಳ ಅಲೆತ ಅಂತ ಆಗುತ್ತೆ, ಅಂದ್ರೆ ಪ್ಲೇಟ್ಸ್ಗಳು ಆ ಕಡೆ ಈ ಕಡೆ ಸರ್ದಾಡ್ತಾ ಇರ್ತವೆ. ಆ ರೀತಿ ಭೂಫಲಕಗಳು ಚಲಿಸುತ್ತಾ ಈಗ ನಮ್ಮದು ಏನಾಗ್ತಾ ಇದೆ ಅಂದ್ರೆ ನಾರ್ತ್ ಈಸ್ಟ್ ಕಡೆಗೆ ಕಂಟಿನ್ಯೂಸ್ ಆಗಿ ಆ ಭಾಗ ಮೇಲಕ್ಕೆ ಹೋಗ್ತಾ ಇದೆ, ಅಂಗಾರದ ಕಡೆಗೆ ಹೋಗ್ತಾ ಇದೆ. ಈ ಅಂಗಾರದ ಕಡೆಗೆ ಒತ್ತಲ್ಪಡುವುದರಿಂದ ಆ ಪ್ಯಾಂಜಿಯಾದ ನೀರೇನು ಮಧ್ಯದಲ್ಲಿ ಬಂದಿತ್ತಲ್ಲ, ಈ ಗೊಂಡ್ವಾನ ಈ ಕಡೆಯಿಂದ ಹೋಗ್ತಾ ಇದೆ, ಅಂಗಾರ ಆ ಕಡೆಯಿಂದ ಮೇಲಿಂದ ಬರ್ತಾ ಇದೆ. ಈ 2ರ ಒತ್ತಡದ ಮಧ್ಯದಲ್ಲಿ ಆ ಪ್ಯಾಂಜಿಯಾದ ನೀರು ಮತ್ತು ಈ 2 ಭೂಭಾಗದಿಂದ ಹರಿದು ಬಂದು ಸೇರ್ತಕ್ಕಂಥ ನದಿಗಳು ಆ ತೆತಿಸ್ ಸಮುದ್ರವನ್ನ ನಿರ್ಮಾಣ ಮಾಡ್ತವೆ. ಆ ತೆತಿಸ್ ಸಮುದ್ರ ಮುಂದೆ ಈ ಏನು ಸಂಪನ್ಮೂಲಗಳಿಂದ ಮುಚ್ಚಿ ಹೋಗಿ ಫೋಲ್ಡ್ ಮೇಲೆ ಫೋಲ್ಡ್, ಮೌಂಟೇನ್ ಅಂದ್ರೆ ಮಡಿಕೆಗಳ ಮೇಲೆ ಮಡಿಕೆಗಳ ರಚನೆ ಆಗಿ ಇವತ್ತು ಹಿಮಾಲಯ ರಚನೆ ಆಗಿದೆ ಅಂತೇಳಿ. ಹಿಮಾಲಯ ರಚನೆ ಆದ ಮೇಲೆ ಉತ್ತರ ಭಾರತದ ಬಯಲು ರಚನೆ ಆಗಿದೆ ಅಂತೇಳಿ. ಹಾಗಾಗಿ ಇಲ್ಲಿ ಹಳೆಯ ಭಾಗ ಯಾವುದಂದ್ರೆ ಅವರಿಗೆ ಜಾಯಿನ್ ಆಗಕ್ ಆಗ್ತಾ ಇಲ್ಲ ಅಂತ ನೋಡ್ರಿ, ಮೆಸೇಜ್ ಆಗ್ತದೆ. ಹೌದ್ರ? ಅವ್ರಿಗೆ ಇನ್ನೊಂದ್ಸರಿ ಅದು ವಾಪಸ್ ಎಕ್ಸಿಟ್ ಆಗ್ಬಿಟ್ಟು ಮತ್ತೆ ವಾಪಸ್ ಜಾಯಿನ್ ಆಗ್ಲಿಕ್ಕೆ ಹೇಳಿ ಮೇಡಮ್. ಓಕೆ ಮೇಡಮ್, ಹೇಳಿ. ಇಲ್ಲಿ ಹಳೆಯ ಭಾಗ ಯಾವುದೆಂದರೆ ಪಶ್ಚಿಮ ಘಟ್ಟಗಳು. ಯಾರೊಬ್ರು ಮೆಸೇಜ್ ಮಾಡಿದ್ದೀರಾ ಪಶ್ಚಿಮ ಘಟ್ಟಗಳು ಅಂತ, ಮೇ ಬಿ ರೋಹಿಣಿ ಮೇಡಮ್ ಅನಿಸ್ತತಿ. ಇಲ್ಲಿ ಅತ್ಯಂತ ಪ್ರಾಚೀನ ಭೂಭಾಗ ಯಾವುದಂದ್ರೆ ಪಶ್ಚಿಮ ಘಟ್ಟಗಳು, ನೋ ಡೌಟ್. ಈ ರೀತಿಯಾಗಿ ಈ ಭಾರತದ ಇತಿಹಾಸದ ರಚನೆ ಹಿಂದೆ ಭೌಗೋಳಿಕ ಲಕ್ಷಣಗಳು ಹೇಗೆ ಪ್ರಭಾವ ಬೀರಿದ್ವು ಅಂತೇಳಿ ನಾವು ಪ್ರತಿ ಸಿಲೆಬಸ್ ಅಲ್ಲಿ ಕೂಡ ಮೊದಲ ಚಾಪ್ಟರ್ ಭೌಗೋಳಿಕ ಲಕ್ಷಣಗಳು ಅಥವಾ ಮೂಲಾಧಾರಗಳಂತ ಇದ್ದೇ ಇರ್ತೈತಿ. ಇವತ್ತು ನಾವು ಭೌಗೋಳಿಕ ಲಕ್ಷಣಗಳನ್ನ ನೋಡೋದಾದ್ರೆ ಭಾರತಕ್ಕೆ 6ರಿಂದ 7 ಭೌಗೋಳಿಕ ಲಕ್ಷಣಗಳನ್ನ ನಾವು ಪಟ್ಟಿ ಮಾಡ್ಬೋದು ಅಂತೇಳಿ. ಮೊದಲನೇದಾಗಿ ಹಿಮಾಲಯ ಪರ್ವತ ಶ್ರೇಣಿ, 2 ಉತ್ತರ ಭಾರತದ ಬಯಲು, 3 ಪರ್ಯಾಯ ದ್ವೀಪ ಪ್ರಸ್ಥಭೂಮಿ. ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯನ್ನ ನಾವು ಮತ್ತೆ 2 ಭಾಗ ಮಾಡ್ಕೊಳ್ತೀವಿ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಅಂತೇಳಿ. ಮತ್ತೆ ಅದರಲ್ಲಿ ಮಧ್ಯದ ಅಥವಾ ಉನ್ನತ ಬೆಟ್ಟಗಳು ಅಂತೇಳಿ 3ಅನ್ನ ನಾವು ಡಿವೈಡ್ ಮಾಡ್ಕೊಳ್ತೀವಿ. 4ನೇದಾಗಿ ಭಾರತದ ಕರಾವಳಿ, 5ನೇದಾಗಿ ಥಾರ್ ಮರುಭೂಮಿ, 6ನೇದಾಗಿ
ಭಾರತದ ದ್ವೀಪಗಳು ಅಂದ್ರೆ ಸಮುದ್ರದಲ್ಲಿರ್ತಕ್ಕಂಥ ದ್ವೀಪಗಳು. ಈ ಎಲ್ಲವೂ ಕೂಡ ಭಾರತದ ಇತಿಹಾಸವನ್ನ ರಚಿಸುವಲ್ಲಿ ತಮ್ಮದೇ ಆದಂತ ಪ್ರಭಾವವನ್ನ ಬೀರಿದ್ದಾವೆ ಅಂತ. ಒಂದನೇದಾಗಿ ಹೇಳ್ಬೇಕಪ್ಪ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಹಿಮಾಲಯದ ಬಗ್ಗೆ ಹೇಳ್ಬೇಕಪ್ಪ ಅಂದ್ರ ಒಂದ್ ವಾರ ಆದ್ರೂ ಸಾಲಂಗಿಲ್ಲ, ಅಷ್ಟೊಂದು ಸಿಲೆಬಸ್ ಇದೆ ಅದ್ರ ಬಗ್ಗೆ. ನಾವ್ ಹೇಳೋದಾದ್ರೆ 2300ಕ್ಕೂ ಹೆಚ್ಚು ಕಿಲೋಮೀಟರ್ ಹರಡಿಕೊಂಡಿರ್ತಕ್ಕಂಥ ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಮೊದಲನೇದಾಗಿ ನಿಲ್ತವೆ ಅಂತೇಳಿ. ಮೇಡಮ್ ಬಂದಂತ ಅವ್ರಿಗೆ ವಿಜಯಲಕ್ಷ್ಮಿ ಅವ್ರಿಗೆ ಅವ್ರಿಗೆ ಇನ್ನೂ ಬರ್ತಾ ಇಲ್ಲ ಅಂತಿದ್ದಾರೆ ಮೇಡಮ್, ಹಂಗೆ ಆಗ್ತಿದೆ ಮತ್ತೆ ಅಂತ. ಅದೇ ಲಿಂಕ್ ಕ್ಲಿಕ್ ಮಾಡನ್ರಿ, ಲಿಂಕ್ ಕ್ಲಿಕ್ ಮಾಡಿದ್ರೆ ಬರುತ್ತೆ ನೋಡ್ರಿ. ಹೇಳಿದೆ ಕಳ್ಸಿನಿ, ನಿನ್ನೆ ಆಗಿದ್ದೆ ಇವತ್ತು ಆಗ್ತಾ ಇಲ್ಲ ಅಂತ. ನೋಡೋಣ ಇನ್ನ ಸ್ವಲ್ಪ ಹೊತ್ತು ಮೇಡಮ್. ಇವಾಗ ಬಂದ್ರು ಮೇಡಮ್, ಇವಾಗ ಬಂದ್ರು ನೋಡ್ರಿ. ಓಕೆ ಮೇಡಮ್, ಕಂಟಿನ್ಯೂ. ಅವ್ರು ಮೇ ಬಿ ಜಾಯಿನ್ ಆಗಿಲ್ಲ ಅನಿಸ್ತೈತಿ, ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಓಕೆ. ಈಗ ನಾವು ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಒಂದನೇದು ಯಾವ್ದಪ್ಪ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿ ಅಂತ. ಈ ಹಿಮಾಲಯ ಪರ್ವತ ಶ್ರೇಣಿಗಳು ನಾನು ಆಗಲೇ ಹೇಳಿದಂಗ ಇತ್ತೀಚಿನವು ಜಗತ್ತಿನ ಅತ್ಯಂತ ನವತಾರುಣ್ಯ ಹೊಂದಿರತಕ್ಕಂಥ ಪರ್ವತ ಶ್ರೇಣಿಗಳು ಯಾವುದಾದರೂ ಇದ್ದರೆ ಅದು ಹಿಮಾಲಯ ಪರ್ವತ ಶ್ರೇಣಿ. ಈ ಹಿಮಾಲಯ ಪರ್ವತ ಶ್ರೇಣಿ ನಿಮಗೆ ಗೊತ್ತಿರೋ ಹಾಗೆ ನಾನು ಆಗಲೇ ಹೇಳಿದೆ, ಮಡಿಕೆ ಪರ್ವತಗಳು. ಮಡಿಕೆ ಅಂದ್ರೆ ಫೋಲ್ಡೆಡ್ ಮೌಂಟೇನ್ಸ್, ಮಡಿಕೆ ಮೇಲೆ ಮಡಿಕೆ. ಅಂದ್ರೆ ಈಗ ನಾವು ಪೇಪರ್ ಅನ್ನ ನೀಟಾಗಿ ಎರಡೂ ಕಡೆಯಿಂದ ಒತ್ತಿಕೊಂಡು ಬಂದತ್ನ್ಯಾಗ ಫೋಲ್ಡ್ ಯಾವ ರೀತಿ ಕ್ರಿಯೇಟ್ ಆಗುತ್ತೋ ಆ ರೀತಿ ಈ ಪರ್ವತ ಶ್ರೇಣಿಗಳು ರಚನೆ ಆಗಿದ್ದಾವೆ ಅಂತೇಳಿ. ಹಾಗಾಗಿ ಈ ಪರ್ವತ ಶ್ರೇಣಿಗಳು ಕೂಡ ಶಿಲಾ ಅಧ್ಯಯನದ ಪ್ರಕಾರ ನೋಡಿದ್ನಾಗ ಅತ್ಯಂತ ತೆಳುವಾದಂಥವು. ಹಾಗಾಗಿ ಮತ್ತೆ ಕಂಟಿನ್ಯೂಸ್ ಆಗಿ ಬೆಳೀತಾ ಇದ್ದಾವೆ. ಈಗ 8848 ಮೀಟರ್ ಎತ್ತರವಾಗಿದೆ, ಅಂದ್ರೆ 8 ಕಿಲೋಮೀಟರ್ ಹೆಚ್ಚು ಕಡಿಮೆ 8.5 ಕಿಲೋಮೀಟರ್ ಮೇಲಿದೆ ಅಂತಂದೇಳಿ ಹಿಮಾಲಯ ಪರ್ವತ ಶ್ರೇಣಿ. ಎಕ್ಸಾಕ್ಟ್ ಹೇಳೋದಾದ್ರೆ 8848.56 ಮೀಟರ್ನಷ್ಟು ಎತ್ತರವಾಗಿದೆ ಪರ್ವತ ಶ್ರೇಣಿ ಅಂತೇಳಿ. ಹೀಗಾಗಿ ಜಗತ್ತಿನ ಅತಿ ಎತ್ತರವಾದಂತ ಪರ್ವತ ಶ್ರೇಣಿಗಳಲ್ಲಿ ಹಿಮಾಲಯ ಒಂದು. ಇನ್ನೂ ಕೂಡ ಬೆಳೀತಾ ಇದೆ, ಕಂಟಿನ್ಯೂಸ್ ಬೆಳೀತಾ ಇದ್ದಾವೆ. ಮತ್ತೆ ಈ ಭೂಫಲಕಗಳಲ್ಲಿ ಆಗ್ತಕ್ಕಂತ ಈ ಚಲನೆಗಳಿಂದಾಗಿ ಅತಿ ಹೆಚ್ಚು ಭೂಕಂಪ ವಲಯದ ಕೇಂದ್ರವಾಗಿ ಕೂಡ ಹಿಮಾಲಯ ಪರ್ವತ ಶ್ರೇಣಿಗಳು ಮಾರ್ಪಟ್ಟಿದ್ದಾವೆ ಅಂತೇಳಿ. ಈಗ ಇಲ್ಲಿ ನೀವು ಜಿಯೋಗ್ರಫಿ ದೃಷ್ಟಿಯಿಂದ ನೋಡೋದು ಬೇಡ, ಇತಿಹಾಸದ ದೃಷ್ಟಿಯಿಂದ ಏನು ನಾವು ಮಧ್ಯ ಪ್ರಾಚ್ಯ ಶ್ರೇಣಿಯ ಪಾಮೀರ್ ಗ್ರಂಥಿಯಿಂದ ಹಿಡ್ಕೊಂಡು ಅರುಣಾಚಲ್ ಪ್ರದೇಶದ ಯಾಣಮ್ ಅಂತ ಏನ್ ಹೇಳ್ತಾ ಇದ್ದೀವಿ, ಅಥವಾ ಮಯನ್ಮಾರ್ನವರೆಗೆ ಹಬ್ಬಿರ್ತಕ್ಕಂಥ ಪರ್ವತ ಶ್ರೇಣಿಗಳು ಭಾರತದಲ್ಲಿ ವಿಶೇಷವಾಗಿ 3000 ಕಿಲೋಮೀಟರ್ ಉದ್ದವಾಗಿದ್ದಾವೆ. ಈ 3000 ಕಿಲೋಮೀಟರ್ ಉತ್ತರದ ಗಡಿ ಮತ್ತು ಈಶಾನ್ಯದ ಗಡಿಯನ್ನ ಮತ್ತು ಭಾರತದ ಸ್ವಲ್ಪ ವಾಯುವ್ಯ ಗಡಿಯನ್ನ ಇದು ಹಂಚಿಕೊಂಡಿದೆ ಅಂತಂದೇಳಿ. ಈ ಬೃಹತ್ತಾದಂತ ಪರ್ವತ ಶ್ರೇಣಿಗಳು ಭಾರತದ ಇತಿಹಾಸದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ದಾವೆ ಅಂತ. ಈಗ ನೀವು ನೋಡ್ರಿ, ಭಾರತಕ್ಕೆ ಮಳೆ ಬರ್ಬೇಕಂದ್ರ ಹಿಮಾಲಯ ಪರ್ವತ ಶ್ರೇಣಿ ಬೇಕು. ಭಾರತದ ಮಳೆ ನಮ್ಮ ರೈತರ ಜೊತೆಗೆ ಬೆಸೆದುಕೊಂಡಿದೆ. ಭಾರತದ ಸಂಸ್ಕೃತಿ ಭಾರತದ ಮಳೆಯ ಮೇಲೆ ಬೆಸೆದುಕೊಂಡಿದೆ. ಭಾರತದ ಇತಿಹಾಸ ಕೂಡ ಮಳೆ ಮತ್ತು ಆ ಪರ್ವತ ಶ್ರೇಣಿಯ ಮೇಲೆ ಡಿಪೆಂಡ್ ಆಗಿದೆ. ಇವತ್ತೇನಾದ್ರೂ ಹಿಮಾಲಯ ಪರ್ವತ ಶ್ರೇಣಿಗಳು ಇರಲಿಲ್ಲ ಅಂದ್ರೆ ನಮಗೆ ಮಾನ್ಸೂನ್ ಮಾರುತಗಳು ಹುಟ್ಟುತ್ತಾ ಇರ್ಲಿಲ್ಲ. ಅಂದ್ರೆ ಮಾನ್ಸೂನ್ ಮಾರುತಗಳು ಸಾಗರದಲ್ಲಿ ಹುಟ್ಟುತ್ತವೆ. ಮಾನ್ಸೂನ್ ಮಾರುತಗಳು ಸಾಗರದಲ್ಲಿ ಹುಟ್ಟಿ ಭೂಮಿಯ ಕೊರಾಲಿಸಿಸ್ ಫೋರ್ಸ್ ಅನ್ನ, ಅಂದ್ರೆ ಏನಿದ್ರು ಸಮಭಾಜಕ ವೃತ್ತದಲ್ಲಿ ದಾಟಿ ಅವು ಕೊರಾಲಿಸಿಸ್ ಫೋರ್ಸ್ ಅನ್ನ ದಾಟಿದ್ನ್ಯಾಗ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಕ್ಕಂಥ ಮಾರುತಗಳು ಟುವಾರ್ಡ್ಸ್ ಆಗಿ ಈಶಾನ್ಯದ ಕಡೆಗೆ ಚಲಿಸ್ತವೆ ಅಂತೇಳಿ. ಈ ರೀತಿ ಈ ಮಾರುತಗಳು ಹಿಮಾಲಯ ಪರ್ವತ ಶ್ರೇಣಿ ಇರೋದ್ರಿಂದ ತಡೆಗಟ್ತಾ ಇದ್ದಾವೆ ಭಾರತದಲ್ಲಿ. ಒಂದ್ ವೇಳೆ ಹಿಮಾಲಯ ಪರ್ವತ ಶ್ರೇಣಿ ಇರ್ಲಿಲ್ಲ ಅನ್ನಂದ್ರ ಅದು ಚೈನಾವನ್ನು ದಾಟ್ಕೊಂಡು ಸೌತ್ ಕೊರಿಯಾ, ಜಪಾನ್ ಮೂಲಕ ವಾಪಸ್ಸು ಎಲ್ಲಿಗೆ ಹೋಗ್ತಾ ಇತ್ತು ಅನ್ನಂದ್ರ ರಷ್ಯಾ ಭಾಗವಾಗಿ ಆರ್ಕಟಿಕ್ಕಿಗೆ ಹೋಗ್ಬಿಡ್ತಾ ಇದ್ವು ಮಾರುತಗಳನ್ನು ತಡಿತಾ ಇದ್ರೆ ಅಂತೇಳಿ. ಹಾಗಾಗಿ ವಿಶೇಷವಾಗಿ ಭಾರತಕ್ಕೆ ಅತಿ ಹೆಚ್ಚು ಮಾನ್ಸೂನ್ ಅವಧಿಯಲ್ಲಿ ಮಳೆ ಆಗುವುದಕ್ಕೆ ಕಾರಣ ಹಿಮಾಲಯ ಪರ್ವತ ಶ್ರೇಣಿ ಅಂತ. ಹಿಮಾಲಯ ಅಂದರೆ ಭಾರತೀಯರಿಗೆ ಪೂಜನೀಯ ಭಾವ ಮತ್ತು
ಗಂಗಾ ನದಿ ತಗೊಳ್ರಿ, ಯಮುನಾ ತಗೊಳ್ರಿ, ಗಂಗೋತ್ರಿ ತಗೊಳ್ರಿ, ಬದ್ರಿನಾಥ ತಗೊಳ್ರಿ, ಅಂದ್ರೆ ಚಾರ್ಧಾಮ್ ಯಾತ್ರೆ ಅಥವಾ ಏನೇ ಅನ್ಕೊಳ್ರಿ ನೀವು, ಉತ್ತರ ಭಾರತದ ಬಯಲು ಏನು ಸೃಷ್ಟಿ ಆಗೈತಲ್ಲ, ಈ ಉತ್ತರ ಭಾರತದ ಬಯಲು ಸೃಷ್ಟಿ ಆಗ್ಲಿಕ್ಕೆ ಕಾರಣ ಹಿಮಾಲಯದಲ್ಲಿ ಹುಟ್ಟಿ ಬರ್ತಕ್ಕಂಥ ನದಿಗಳು. ಈಗ ನಾವು ಉತ್ತರ ಭಾರತದ ಬಯಲಿನ ಇತಿಹಾಸ ಅಂತ ತೆಗೆದುಕೊಂಡತ್ನ್ಯಾಗ, ಉತ್ತರ ಭಾರತದ ಇತಿಹಾಸ ಏನು, ಸಿಂಧು ನಾಗರಿಕತೆ. ಸಿಂಧು, ಸಟ್ಲಜ್, ಸರಸ್ವತಿ, ಝೀಲಂ, ರಾವಿ, ಬಿಯಾಸ್ ಈ ನದಿಗಳು ಇರದೇ ಇದ್ದರೆ, ವಿಶೇಷವಾಗಿ ಸಿಂಧು ಇರದೇ ಇದ್ದರೆ, ಸರಸ್ವತಿ ಇರದೇ ಇದ್ದರೆ ಅಲ್ಲಿ ನಾಗರಿಕತೆನೇ ಸೃಷ್ಟಿ ಆಗ್ತಾ ಇರ್ಲಿಲ್ಲ. ಏನು ಹಿಮಾಲಯದ ಕೈಲಾಸ ಪರ್ವತ ಶ್ರೇಣಿಯಲ್ಲಿ ಹುಟ್ಟತಕ್ಕಂಥ ಸಿಂಧು ಪಶ್ಚಿಮಾಭಿಮುಖವಾಗಿ ಹರಿದು ಪಾಕಿಸ್ತಾನದ ಕರಾಚಿ ಬಳಿ ಏನು ಅರಬ್ಬಿ ಸಮುದ್ರವನ್ನು ಸೇರ್ತಾ ಇದೆ, ಈ ಸಿಂಧು ಮತ್ತು ಅದರ ಉಪನದಿಗಳ ದಂಡೆಯಲ್ಲೇನೆ ನಮಗೆ ಸಿಂಧು ನಾಗರಿಕತೆ ಸಿಗ್ತೈತಿ. ಹಾಗಾದ್ರೆ ಸಿಂಧು ನಾಗರಿಕತೆ ಅಂತ ಬಂದೊತ್ನ್ಯಾಗ ನದಿಗಳ ಮೂಲವನ್ನು ಹುಡುಕೊಂಡು ಹೋದ್ರೆ ನಮಗೆ ಸಿಗ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿ. ಹಾಗಾಗಿ ಹಿಮಾಲಯ ಪರ್ವತ ಶ್ರೇಣಿಗಳು ಸಂಪೂರ್ಣವಾಗಿ ಉತ್ತರ ಭಾರತದ ಇತಿಹಾಸದ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರಿದ್ದಾವೆ ಅಂತೇಳಿ. ಈ ಸಿಂಧು ನಾಗರಿಕತೆ ಅಥವಾ ಸಿಂಧು ಕಣಿವೆಯ ಜನರು ಅಥವಾ ಅದರ ನಂತರದಲ್ಲಿ ಏನು ಬಯಲು ಸೃಷ್ಟಿಯಾತು, ಉತ್ತರ ಭಾರತದ ಬಯಲು, ಆ ಸಿಂಧು ಜನರು ಅಥವಾ ಬೇರೆ ಹೊರಗಿನಿಂದ ಬಂದಂತ ಆರ್ಯನ್ನರು ಯಾರೋ ಇರ್ಲಿ, ಈ ಫಲವತ್ತಾದಂತ ಉತ್ತರ ಭಾರತದ ಏನು ಮಣ್ಣಿಗಾಗಿನೇ ಹಲವು ಜಗಳಗಳು ನಡೆದು ಹೋಗ್ತವೆ. ಈಗ ನಿಮಗೆ ಗೊತ್ತು ಆಲ್ರೆಡಿ ವೇದಗಳ ಕಾಲ, ಉತ್ತರದ ವೇದಗಳ ಕಾಲದಲ್ಲಿ ಇದ್ದಂತ 16 ಮಹಾಜನಪದಗಳು ಒಂದಿಷ್ಟು ಹಿಮಾಲಯದ ತಪ್ಪಲಿನಲ್ಲಿ, ಈಗ ಶಾಕ್ಯ ಮನೆತನ ತೆಗೆದುಕೊಂಡೊತ್ನ್ಯಾಗ ನೇಪಾಳ ಆ ಭಾಗದಲ್ಲಿ ಬರ್ತೈತಿ. ನಾವು ಅದೇ ಉತ್ತರ ಭಾರತದ ಬಯಲಲ್ಲಿ ಮಗಧವನ್ನ ತೆಗೆದುಕೊಂಡೊತ್ನ್ಯಾಗ 16 ಮಹಾಜನಪದಗಳೇನಿದ್ದಾವಲ್ಲ ಇವೆಲ್ಲವೂ ಉತ್ತರ ಭಾರತದ ಬಯಲಿನಲ್ಲಿ ಸ್ಥಾಪಿತವಾದಂತ ಮನೆತನಗಳು. ಯಾವುದಕ್ಕೆ ಅವರು ಸ್ಥಾಪನೆ ಮಾಡ್ಕೊಂಡ್ರು ಮತ್ತು ಅವರ ಇತಿಹಾಸವನ್ನ ಕೆದಕಿ ನೋಡಿದತ್ನ್ಯಾಗ ಅವರು ಭೂಮಿಗಾಗಿ, ದನಗಳಿಗಾಗಿ, ಪಶುಗಳಿಗಾಗಿ ಮತ್ತು ತಮ್ಮ ಜನಾಂಗದ ಶ್ರೇಷ್ಠತೆಗಾಗಿ ಏನ್ ಮಾಡ್ಕೊಂಡಿದ್ದಾರಲ್ಲ ಯುದ್ಧಗಳು, ಈ ಯುದ್ಧಗಳೆಲ್ಲವೂ ಗಿರಿಕಿ ಹೊಡಿತಾ ಇರೋದು ಆ ಭೂಮಿಯ ಸುತ್ತ. ಯಾವಾಗ್ಲೂ ಹೇಳ್ತೀವಲ್ಲ ನಾವು, ಹಿಸ್ಟ್ರಿ ಇಸ್ ಅರೌಂಡ್ ಆಲ್ವೇಸ್ 3 ಥಿಂಗ್ಸ್, ಹೆಣ್ಣು, ಹೊನ್ನು, ಮಣ್ಣು ಅಂತೇಳಿ. ಈ ಮಣ್ಣಿಗಾಗಿ, ಫಲವತ್ತಾದಂತ ಮಣ್ಣಿಗಾಗಿ ಈ ಉತ್ತರ ಭಾರತದ ಬಯಲಿನಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ರಾಜಮನೆತನಗಳು ಕೊನೆಗೆ ಎಲ್ಲಾ ಮಹಾಜನಪದಗಳನ್ನು ನುಂಗಿ ಮಹಾದಲ್ಲೇ ಮಹಾಜನಪದವಾಗಿ ಅಥವಾ ಮಹಾ ಸಾಮ್ರಾಜ್ಯವಾಗಿ ಮಗಧ ಏನ್ ಬೆಳೆದು ಬರ್ತೈತಿ, ಅದು ಎಷ್ಟು 1000 ವರ್ಷಗಳ ಕಾಲ ಆಳ್ವಿಕೆ ಮಾಡ್ಲಿಕ್ಕೆ ಮಗಧ ರೆಡಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಈ ಮಗಧ ಸಾಮ್ರಾಜ್ಯ ಅಥವಾ ಮಗಧವನ್ನು ಸೆಂಟ್ರಿಕ್ ಆಗಿ ಇಟ್ಕೊಂಡು, ಅಂದ್ರೆ ಕೇಂದ್ರವಾಗಿ ಇಟ್ಟುಕೊಂಡು ಸೃಷ್ಟಿಯಾದಂತ ಇತಿಹಾಸ ಐತಲ್ಲ, ಪಾಟಲಿಪುತ್ರ ಕೇಂದ್ರ ರಾಜಧಾನಿಯಾಗಿ ಇಟ್ಕೊಂಡು ಮಗಧಲ್ಲಿ ಫಸ್ಟ್ ಬರ್ತಕ್ಕಂಥವ್ರು ಏನು ರಾಜಮನೆತನಗಳಿದ್ದಾವೆ, ನಂದರಿರ್ಬೋದು, ಆನಂತರ ಮೌರ್ಯರಿರ್ಬೋದು, ಆನಂತರ ಗುಪ್ತರಿರ್ಬೋದು, ಆಮೇಲೆ ಹರ್ಷ ಬಂದಿರ್ಬೋದು. ಮಗಧ ಸುತ್ತಮುತ್ತ ಇರ್ತಕ್ಕಂಥವು ವಾರಣಾಸಿ ಇರ್ಬೋದು, ಕಾಶಿ ಇರ್ಬೋದು, ಕೋಸಲ ಇರ್ಬೋದು, ಅಂಗ ಇರ್ಬೋದು, ವಂಗ ಇರ್ಬೋದು, ವಜ್ಜಿ ಇರ್ಬೋದು, ಕುರುಕ್ಷೇತ್ರ, ಪಾಂಚಾಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕುರುಕ್ಷೇತ್ರ ಅಂತ ಬಂದದ್ನಾಗ ನಿಮಗೆ ಪಾಂಡವರು ಕೌರವರು ಪೌರಾಣಿಕವಾಗಿ ತೆಗೆದುಕೊಂಡಾಗೂ ಕೂಡ ಈ ಭಾಗಗಳು ಅತ್ಯಂತ ಏನು ರೋಚಕವಾದಂತ ಇತಿಹಾಸವನ್ನ ಕಟ್ಟಿಕೊಂಡಿದ್ದಾವೆ ಅಂತೇಳಿ. ಈ ರೋಚಕ ಇತಿಹಾಸದ ಹಿಂದೆ ಆ ಪ್ರದೇಶದ ಭೌಗೋಳಿಕತೆ ಇದೆ. ಯಾಕೆ ಅವ್ರು ಬಡದಾಡಿದ್ರಂದ್ರೆ ಅಲ್ಲಿ ಫಲವತ್ತಾದ ಮಣ್ಣಿದೆ ಮತ್ತು ನಿರಂತರವಾಗಿ ಹರಿತಕ್ಕಂಥ ನದಿಗಳಿದ್ದಾವೆ ಅಂತೇಳಿ. ಹೀಗಾಗಿ ಆ ಯಾವುದೇ ಪ್ರದೇಶದ ಇತಿಹಾಸವನ್ನ ಕೆದಕಿ ನೋಡಿದ್ನಾಗ ಆ ಪ್ರದೇಶದ ಇತಿಹಾಸದ ಹಿಂದೆ ಭೌಗೋಳಿಕತೆ ತನ್ನ ಪ್ರಭಾವವನ್ನ ಬೀರಿರ್ತೈತಿ. ಈಗ ನಮ್ದೇ ಕೊಪ್ಪಳ ಜಿಲ್ಲೆ ನೋಡ್ಬಿಡ್ರಿ ನೀವು, ಉದಾಹರಣೆ ತೆಗೆದುಕೊಂಡೊತ್ನಾಗ ಕೊಪ್ಪಳ ಜಿಲ್ಲೆಯಲ್ಲಿ ಏಕೈಕವಾಗಿ ಹರಿತಕ್ಕಂಥ ನದಿ ಅಂದ್ರೆ ತುಂಗಭದ್ರಾ ನದಿ. ತುಂಗಭದ್ರಾ ನದಿ ಎಲ್ಲಿ ಹರಿದುಕೊಂಡು ಹೋಗಿದೆ ಆ ಪ್ರದೇಶ ಶ್ರೀಮಂತ ಆಗಿದೆ. ಎಲ್ಲಿ ನದಿ ಇಲ್ಲೋ ಕೊಪ್ಪಳ ಜಿಲ್ಲೆಯಲ್ಲಿ ಆ ಪ್ರದೇಶದ ಜನರು ಇವತ್ತಿಗೂ ಕೂಡ ಗುಳೆ ಹೋಗ್ತಾ ಇದ್ದಾರೆ. ಈಗ ಉದಾಹರಣೆ ನಿಮ್ದೇ ಒಂದು ಗಂಗಾವತಿ ತಾಲೂಕು ತೆಗೆದುಕೊಂಡತ್ನಾಗ, ಇಲ್ಲಿ ಬಹಳಷ್ಟು ಗಂಗಾವತಿ ತಾಲೂಕು ಸುತ್ತಮುತ್ತಲವ್ರೆ ಇದ್ದೀರಿ. ಗಂಗಾವತಿ ತಾಲೂಕಿನ ಏನು ಈ ಕನಕಗಿರಿ ಬೆಲ್ಟ್ ಅನ್ನ ಹೊರತುಪಡಿಸಿ ನೀವು ಆ ಕಡೆ ಕಾರಟಗಿ, ಗಂಗಾವತಿ, ಆನೆಗೊಂದಿ ಭಾಗಕ್ಕೆ ಬಂದರೆ, ಅಥವಾ ಹಂಪಿಯನ್ನ ತೆಗೆದುಕೊಂಡೋದ್ನೆ, ಹಂಪಿ ಆನೆಗೊಂದಿ ನಮ್ಮ ಜಿಲ್ಲೆ, ಹಂಪಿ ವಿಜಯನಗರ ಜಿಲ್ಲೆ, ನೀವು ಭೌಗೋಳಿಕವಾಗಿ ಯಾವ್ದು ರಿಚ್ ಆಗಿದೆ ಪ್ರದೇಶ, ನೀರ್ ಹರಿತಕ್ಕಂಥ ಪ್ರದೇಶ.
ನೀರನ್ನ ಮನುಷ್ಯ ತನ್ನ ಕೃಷಿಗೆ ಬಳಸ್ಕೊಳ್ತಾನೆ, ತನ್ನ ದಿನನಿತ್ಯದ ಚಟುವಟಿಕೆಗಳಿಗೆ ಬಳಸ್ಕೊಳ್ತಾನೆ. ಜಗಳಗಳು ಕಡಿಮೆ ಇರ್ತವೆ ನೀರಿದ್ದ ಪ್ರದೇಶದಲ್ಲಿ. ಇವನ್ ಹೇಳ್ತಾನಲ್ಲ, ಹೆರೋಡೋಟಸ್ ಹೇಳ್ತಾನೆ ಮತ್ತು ಟಾಲೆಮಿ ಹೇಳ್ತಾನೆ, ಯಾವ ಪ್ರದೇಶದಲ್ಲಿ ಸಮೃದ್ಧವಾದಂತ ನೀರಿದೆಯೋ ಆ ಪ್ರದೇಶದ ಜನರು ಸುಖವಾಗಿರ್ತಾರೆ ಅಂತೇಳಿ. ಹಾಗಾಗಿ ಇಲ್ಲಿ ಭೌಗೋಳಿಕ ಲಕ್ಷಣಗಳು ಯಾಕೆ ಅಷ್ಟೊಂದು ಪ್ರಭಾವ ಬೀರ್ತಾವಪ್ಪ ಅಂದ್ರ ಸಂಪತ್ತು, ಅದು ಒಂದ್ ರೀತಿಯ ಸಂಪತ್ತು. ಹಾಗಾಗಿ ಉತ್ತರ ಭಾರತದ ಬಯಲಿನಲ್ಲಿ ಯಾಕೆ ಅಷ್ಟೊಂದು ರಾಜಮನೆತನಗಳು ಉಟ್ಕೊಂಡ್ವನ್ನಂದ್ರ ಅಲ್ಲಿರ್ತಕ್ಕಂಥ ಫಲವತ್ತಾದಂಥ ಮಣ್ಣು ಮತ್ತು ನೀರು ಅಂತೇಳಿ. ಹೀಗಾಗಿ ಈ ಎಲ್ಲಾ ಅಂಶಗಳು ಆ ಪ್ರದೇಶದ ಇತಿಹಾಸದ ರಚನೆಯಿಂದ ಕೆಲಸ ಮಾಡಿರ್ತವೆ ಅಂತೇಳಿ. ಈಗ ನೀವು ಇನ್ನೊಂದು ನೋಡ್ರಿ, ಭಾರತವನ್ನ ಉತ್ತರದಲ್ಲಿ ಒಂಥರ ಗೋಡೆ ತರ ಹಿಮಾಲಯ ರಕ್ಷಣೆ ಮಾಡ್ತಾ ಇದೆ. ಅದು ಭೌಗೋಳಿಕವಾಗಿ ಆರ್ಕಟಿಕ್ ನಿಂದ ಬರ್ತಕ್ಕಂಥ ಶೀತ ಮಾರುತಗಳಿಂದ ಇರ್ಬೋದು, ಮತ್ತೆ ಈ ಕಡೆಯಿಂದ ಹೋಗ್ತಕ್ಕಂಥ ಮಾರುತಗಳನ್ನು ತಡೆದು ಮಳೆ ತರಿಸ್ತಕ್ಕಂಥ ಇರ್ಬೋದು. ಅದು ಬಿಟ್ರೆ ನಾವು ಉತ್ತರ ಭಾರತದಲ್ಲಿ ಈಗ ಗೋಡೆ ತರ ಹಿಮಾಲಯ ಉಟ್ಕೊಂಡಿದೆ. ಅಲ್ಲಿಂದ ಹಿಮಾಲಯವನ್ನು ದಾಟಿ ಶತ್ರುಗಳು ಬರ್ಬೇಕಂದ್ರೆ ಬಹಳ ಕಷ್ಟ. ಈಗ ಅದೇ ವಾಯುವ್ಯ ಭಾರತಕ್ಕೆ ಬರೋಣ, ಏನು ಮರುಭೂಮಿ ಪ್ರದೇಶ ಐತಲ್ಲ, ನಿಮಗೆ ಒಂದು ಹೇಳೋದಾದ್ರೆ ಭಾರತಕ್ಕೆ ಎಷ್ಟು ಜನ ವಿದೇಶಿಯರು ಬಂದಿದ್ದಾರೋ ಅದರಲ್ಲಿ 90% ವಿದೇಶಿಯರು ಭೂಮಾರ್ಗದ ಮೂಲಕನೇ ಭಾರತಕ್ಕೆ ಬಂದು ದಾಳಿಯನ್ನ ಮಾಡಿದ್ದಾರೆ ಅಂತೇಳಿ. 90% ಏನು ಆರಂಭದಿಂದ ಅಲೆಕ್ಸಾಂಡರ್ನ ತಗೊಳ್ರಿ, ಅಲೆಕ್ಸಾಂಡರ್ ಬಂದಿದ್ದು ಕೂಡ ಇದೇ ಮರುಭೂಮಿಯ ಮಾರ್ಗವಾಗಿ, ಕೈಬರ್ ಮತ್ತು ಬೋಲಾನ ಕಣಿವೆಗಳು ಏನಿದ್ದಾವ್ ನೋಡ್ರಿ ಆ ಮಾರ್ಗವಾಗಿನೇ. ಯಾಕಂದ್ರ ಆ ವಾಯುವ್ಯ ಭಾರತದಲ್ಲಿ ನಮಗೆ ಭಾರತಕ್ಕೆ ಶತ್ರುಗಳು ಒಳ ಒಕ್ಕುಕೊಳ್ಳಿಕ್ಕೆ ಬಯಲು ಪ್ರದೇಶ ಇದೆ. ಹಾಗಾಗಿ ಆ ಪ್ರದೇಶದಿಂದ ಅಲೆಕ್ಸಾಂಡರ್ ಬರ್ತಾನೆ, ಹೂಣರು ಬರ್ತಾರೆ, ಮಂಗೋಲರು ಬರ್ತಾರೆ, ಚೆಂಗೇಜ್ ಖಾನ್ ಬರ್ತಾನೆ, ಆನಂತರ ಅರಬ್ಬರು ಬರ್ತಾರೆ, ಆನಂತರ ಆಫ್ಘನ್ನರು, ಪರ್ಷಿಯನ್ನರು, ತುರ್ಕರು, ಇವರೆಲ್ಲರೂ ಕೂಡ ಬಂದಿದ್ದು ವಾಯುವ್ಯ ಭಾರತದ ಒಂದು ದಾರಿಯನ್ನೇ ಬಳಸಿಕೊಂಡು. ಇನ್ ಕೇಸಸ್ ಹಿಮಾಲಯ ಪಾಮೀರ್ ಗ್ರಂಥಿಗೆ ಆ ಕಡೆ ಹೋಗಿದೆಯಲ್ಲ, ಅದ್ರ ಬದಲಾಗಿ ನಮಗೆ ಈ ಕಾಶ್ಮೀರವನ್ನು ದಾಟಿಕೊಂಡು ಪಂಜಾಬ್ ಮತ್ತು ಗುಜರಾತ್ ಭಾಗದವರೆಗೆ ಏನಾದ್ರೂ ಹಬ್ಬಿದ್ದರೆ, ಅಲ್ಲೇ ಪಂಜಾಬು, ರಾಜಸ್ಥಾನ, ಗುಜರಾತ್ ವರೆಗೆ ಹಬ್ಬಿದ್ದರೆ ಇವತ್ತಿಗೆ ಕೂಡ ನಾವು ಭಯೋತ್ಪಾದಕರ ಹಾವಳಿಯನ್ನ ತಡೆಗಟ್ಟಬಹುದಾಗಿತ್ತು ಅಂತ. ನ್ಯಾಚುರಲ್ ಆಗಿ ನಾ ಹೇಳೋದು, ನೈಸರ್ಗಿಕವಾಗಿ ಅದು ರಕ್ಷಕನಂತೆ ಅಥವಾ ಗೋಡೆ ತರ ನಿಂತುಕೊಂಡು ಕಾವಲನ್ನ ಕಾಯ್ತಿದೆ ಅಂತ ಹೇಳ್ಬೋದು. ಅಲ್ಲಿ ಎಂಡ್ ಆಗ್ತವೆ ಕಾಶ್ಮೀರಕ್ಕೆ ಹಿಮಾಲಯ ಪರ್ವತ ಶ್ರೇಣಿಗಳು. ಈ ಕಡೆಗೆ ಪಂಜಾಬಿನಲ್ಲಿ ಫುಟ್ ಹಿಮಾಲಯ ಅಂದ್ರೆ ಪಾದ ಹಿಮಾಲಯಗಳಿದ್ದಾವೆ, ಆದ್ರೆ ಸ್ವಲ್ಪ ದಾರಿ ಕೂಡ ಇದೆ ಬರ್ಲಿಕ್ಕೆ. ಹಾಗಾಗಿ ಬಹಳಷ್ಟು ಶತ್ರುಗಳು ಭಾರತಕ್ಕೆ ಬಂದಿರೋದು ಅದೇ ಮಾರ್ಗವಾಗಿ ಅಂತೇಳಿ. ಈಗ ನಮಗೆ ಪಾಕಿಸ್ತಾನ ಸಪರೇಟ್ ಇದೆ, ಆದ್ರೆ ನಾವು ಬಿಫೋರ್ ಅಖಂಡ ಭಾರತ ಇದ್ದಾಗೂ ಕೂಡ ಏನು ಪಾಕಿಸ್ತಾನದ ಪಂಜಾಬ್ ಭಾಗ ಇದೆ ನೋಡ್ರಿ, ಆ ಕಡೆಗೆ ಬಲೂಚಿಸ್ತಾನ, ಪಂಜಾಬ್ ಭಾಗ, ಅಲ್ಲಿ ಏನು ಇರಾನ್ ಗಡಿಗೆ ಅಂಟಿಕೊಂಡಿದೆಯಲ್ಲ, ಪರ್ಷಿಯನ್ನರು ಬರ್ಲಿಕ್ಕೆ ತುಂಬಾ ಈಸಿ ಇತ್ತದು ಮಾರ್ಗ. ಹಾಗಾಗಿ ಆ ಮಾರ್ಗದ ಮೂಲಕ ಬಹಳಷ್ಟು ಶತ್ರುಗಳು ಒಳ ಬಂದ್ರು ಅಂತೇಳಿ. ಎಕ್ಸೆಪ್ಟ್ ಯುರೋಪಿಯನ್ಸ್ ಬಂದಿದ್ದು ಜಲಮಾರ್ಗಗಳ ಮೂಲಕ. ಅದನ್ನ ಆಮೇಲೆ ಬರ್ತೀನಿ ನಾನು ಕರಾವಳಿಗೆ. ಈಗ ಅಲೆಕ್ಸಾಂಡರ್ನ ದಾಳಿ ಹಿಂದೆ ಅಥವಾ ಅಲೆಕ್ಸಾಂಡರ್ನ ಇತಿಹಾಸದ ಹಿಂದೆ ಈ ಭೌಗೋಳಿಕ ಲಕ್ಷಣ ಕೂಡ ಪ್ರಭಾವವನ್ನು ಬೀರಿದೆ ಅಂತೇಳಿ ಹೇಳ್ಬಹುದು ಅಂತೇಳಿ. ಇಲ್ಲಿ ನಾವು ಹಿಮಾಲಯ ಪರ್ವತ ಶ್ರೇಣಿಯನ್ನು ನೋಡಿದ್ವಿ, ಮತ್ತೆ ಉತ್ತರ ಭಾರತದ ಬಯಲನ್ನು ನೋಡಿದ್ವಿ. ನೀವು ಉತ್ತರ ಭಾರತದ ಬಯಲು ಅಂತ ಬಂದತ್ನ್ಯಾಗ ಪೂರ್ತಿಯಾಗಿ ಇವತ್ತೇನೈತ್ ನೋಡ್ರಿ, ಇದು ಅಷ್ಟೇ ಅಲ್ಲ, ಈಗಿನ ಪಾಕಿಸ್ತಾನವನ್ನು ಹಿಡಿದುಕೊಂಡು ಬಾಂಗ್ಲಾವನ್ನು ಹಿಡಿದುಕೊಂಡು, ಈಗೇನು ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತೀವಲ್ಲ, ಅವನ್ನ ಹಿಡಿದುಕೊಂಡು ಉತ್ಕೃಷ್ಟವಾದಂತ ಮತ್ತು ಪ್ರಸಿದ್ಧವಾದಂತ ಏನ್ ನದಿ ಬೆಲ್ಟ್ಗಳಿದ್ದಾವೆ, ಅದರ ನದಿ ಭಾಗದಲ್ಲಿ ಮತ್ತು ಆ ಮೆಕ್ಕಲು ಮಣ್ಣಿನ ಪ್ರದೇಶದಲ್ಲಿ ಸಾಕಷ್ಟು ಇತಿಹಾಸ ರಚನೆ ಆಗಿದೆ. ಈಗ ವೇದಗಳ ಕಾಲದ್ದು, ಸಿಂಧು ನಾಗರಿಕತೆದು, ಉತ್ತರ ವೇದಗಳ ಕಾಲದ್ದು ಮಹಾಜನಪದಗಳು, ಆಮೇಲೆ ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು, ಇವರೆಲ್ಲರೂ ಇದೇ ಭಾಗದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ, ಮತ್ತೆ ಜೊತೆಗೆ ನಮ್ಮ ಮಹಾಕಾವ್ಯಗಳಾದಂತ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇವೆರಡೂ ಮಹಾಕಾವ್ಯಗಳು ಹುಟ್ಟಿಕೊಂಡಿರೋದು ಕೂಡ ಉತ್ತರ ಭಾರತದ ಬಯಲಿನಲ್ಲಿ ಅಂತೇಳಿ. ಈ ರೀತಿ ನಾವು ಕನೆಕ್ಷನ್ ಮಾಡ್ಕೊಂತ ಹೋಗ್ಬೋದು. ವಿಶೇಷವಾಗಿ ಮೌರ್ಯರಿರ್ಬೋದು, ಮತ್ತ ಗುಪ್ತರಿರ್ಬೋದು, ಆಮೇಲೆ ಹೊರಗಿನಿಂದ ಬಂದಿರತಕ್ಕಂತ ಕುಶಾನರಿರ್ಬೋದು, ಕ್ರಿಮಿಯನ್ ಅಂದ್ರೆ ಈಗ ಇಂಡೋ ಏನು ಯುರೋಪಿಯನ್ಸ್ ನೋಡ್ಕೊಳ್ತೀವಿ ನಾವು, ಕ್ರಿಮಿಯನ್ನರು, ಆಮೇಲೆ ಇವರೆಲ್ಲ ಇರ್ಬೋದು, ಜೊತೆಗೆ ಬೇರೆ ಬೇರೆ ಪಾಲರ್ ಇರ್ಬೋದು, ಆಮೇಲೆ ರಜಪೂತ ವಂಶಗಳಿರ್ಬೋದು, ಅಹೋಮರ್ ಇರ್ಬೋದು, ಅಸ್ಸಾಂ ಅಂತ ಬಂದೊತ್ನಾಗ ಬಹಳಷ್ಟು
ಸಾಕಷ್ಟು ರಾಜಮನೆತನಗಳು ಅಲ್ಲಿ ಹುಟ್ಟಿದ್ದಾವೆ ಅಂತೇಳಿ. ಉತ್ತರ ಭಾರತದ ಇತಿಹಾಸದಲ್ಲಿ ವಿಶೇಷವಾಗಿ ಉತ್ತರದ ಬಯಲು ಮತ್ತು ಹಿಮಾಲಯ ಪರ್ವತ ಶ್ರೇಣಿ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾವೆ ಅಂತೇಳಿ. ಇನ್ನು ನಾವು ದಕ್ಷಿಣಕ್ಕೆ ಬಂದತ್ನ್ಯಾಗ ನಮಗೆ ಈ ನರ್ಮದಾ ನದಿ ನಿಮಗೆ ಗೊತ್ತಿರ್ಬೋದು. ನರ್ಮದಾ ನದಿ ಐತಲ್ಲ, ಇದು ಎಕ್ಸಾಕ್ಟ್ ಆಗಿ ಅಂದ್ರೆ ಸರಿಸಮಾನವಾಗಿ ಭಾರತವನ್ನ ನೈಸರ್ಗಿಕವಾಗಿ ಡಿವೈಡ್ ಮಾಡ್ತಕ್ಕಂಥ ನದಿ ಇದು. ನಿಮಗೆ ಆಮೇಲೆ ಸರ್ಚ್ ಮಾಡಿ ನೋಡ್ರಿ, ಇದು ಎಲ್ಲಿ ವಿಕಿಪೀಡಿಯಾದಲ್ಲಿ ಅಥವಾ ಗೂಗಲ್ ನಲ್ಲಿ ವಿಚ್ ರಿವರ್ ಈಸ್ ನ್ಯಾಚುರಲ್ ಡಿವೈಡರ್ ಆಫ್ ನಾರ್ತ್ ಇಂಡಿಯಾ ಅಂಡ್ ಸೌತ್ ಇಂಡಿಯಾ ಅಂತ ಕೊಡ್ರಿ, ಅಥವಾ ಯಾವ ನದಿಯು ಭಾರತವನ್ನ ಸಮನಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಡಿವೈಡ್ ಮಾಡುತ್ತೆ ಅಂತ ಬಂದತ್ನಾಗ ನರ್ಮದಾ ನದಿ. ನರ್ಮದಾ ನದಿ ಏನು ಅಮರ್ಕಂಟಕ್ ಪ್ರಸ್ಥಭೂಮಿಯಲ್ಲಿ ಹುಟ್ಟಿ ಏನು ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ಕಣಿವೆಯಲ್ಲಿ ಹರಿತಿದ್ದು. ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ಈ ಕಣಿವೆಯಲ್ಲಿ ಅಂದ್ರೆ ಒಂದು ನದಿ ಮೇಲೆ ಹರಿತೈತಿ, ಅದ್ರ ಕೆಳಗಡೆ ವಿಂಧ್ಯ ಸಾತ್ಪುರ ಬೆಟ್ಟಗಳ ವಿಂಧ್ಯದ ಮೊದಲು ನರ್ಮದಾ ನದಿ, ಆಮೇಲೆ ವಿಂಧ್ಯ, ಆನಂತರ ತಪತಿ, ಆನಂತರ ಸಾತ್ಪುರ ಬೆಟ್ಟಗಳು ಇದ್ದಾವೆ. ಇದು ಒಂಥರ ನ್ಯಾಚುರಲ್ ಆಗಿ ನಿರ್ಮಾಣವಾದಂತ ಅತ್ಯಂತ ಭೌಗೋಳಿಕ ಸುಂದರವಾದಂತ ಒಂದು ಪ್ರದೇಶ ಇದು. ಈ ನದಿ ಗುಜರಾತಿನ ಕ್ಯಾಂಬೆ ಬಳಿ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ. ನೋಡ್ರಿ, ಈಗ ನಾವು ಹರ್ಷವರ್ಧನ ಮತ್ತು ಪುಲಿಕೇಶಿಯ ನಡುವಿನ ಕದನವನ್ನು ನಾವು ನರ್ಮದಾ ನದಿ ಕಾಳಗ ಅಂತೇಳಿ ಪ್ರಾರಂಭ ಮಾಡ್ತೀವಿ. ಅದಕ್ಕಿಂತ ಬಿಫೋರ್ ದಕ್ಷಿಣಕ್ಕೆ ಬಂದಂತ ಉತ್ತರದ ಅರಸರಲ್ಲಿ ನಾವು ನೋಡ್ಕೊಂಡು ಬಂದತ್ನಾಗ ಸಮುದ್ರಗುಪ್ತ ಅಂತೇಳಿ. ಸಮುದ್ರಗುಪ್ತ ಉತ್ತರ ಭಾರತದ ಅಥವಾ ರಾಜರುಗಳನ್ನ ಗೆದ್ದುಕೊಂಡು, ಗಡಿನಾಡಿನ ರಾಜರುಗಳನ್ನ ಗೆದ್ದುಕೊಂಡು, ಅಡವಿ ರಾಜರುಗಳ ಒಂದು ಏನು ದಕ್ಷಿಣಕ್ಕೆ ಬರ್ಬೇಕಾದ್ರೆ ಅವನಿಗೆ ಅಡವಿ ರಾಜರುಗಳ ಕಾಟ ಹೆಚ್ಚಾಗತ್ತೆ ದಕ್ಷಿಣಕ್ಕೆ ಬರ್ಬೇಕಾದ್ರೆ. ಯಾಕಂದರೆ ಇಲ್ಲಿ ದಟ್ಟವಾದಂತ ವಿಂಧ್ಯ ಸಾತ್ಪುರ ಬೆಟ್ಟಗಳ ಏನು ಗುಡ್ಡಗಾಡು ಪ್ರದೇಶಗಳಿದ್ದಾವಲ್ಲ, ಇಲ್ಲಿ ಸಾಕಷ್ಟು ಬುಡಕಟ್ಟು ಮನೆತನಗಳು ಇದ್ವು, ಅಡವಿ ರಾಜರು ಅಂತೇಳಿ ಕರಿತಾ ಇದ್ರು. ಇವರ ಒಂದು ವಿರೋಧವನ್ನ ಎದುರಿಸ್ಬೇಕಾಗತ್ತೆ ಯಾರು? ಸಮುದ್ರಗುಪ್ತ. ಹಾಗಾಗಿ ಆ ಅಡವಿ ರಾಜರನ್ನ ಗೆದ್ದಾದ ಮೇಲೆ ಅವನು ದಕ್ಷಿಣಕ್ಕೆ ಬರ್ತಾನೆ ಅಂತೇಳಿ. ಇಲ್ಲಿ ನರ್ಮದಾ ನದಿ ದಾಟ್ಕೊಂಡು ಬರೋದು ಅಷ್ಟು ಈಸಿ ಆಗಿರ್ಲಿಲ್ಲ ಅವ್ರಿಗೂ ಕೂಡ. ಈ ಭಾಗವನ್ನು ನೋಡ್ಕೊಂಡು ಹೊತ್ನಾಗ ಇಲ್ಲಿ ಕೂಡ ಸಾಕಷ್ಟು ಸಣ್ಣ ಪುಟ್ಟ ಮನೆತನಗಳು ಕೂಡ ಹುಟ್ಕೊಂಡಿದ್ದಾವೆ. ಇದನ್ನ ದಾಟಿಕೊಂಡೇ ಸಮುದ್ರಗುಪ್ತ ಇರ್ಬೋದು ಮತ್ತು ಹರ್ಷವರ್ಧನ ಬರ್ಲಿಕ್ಕೆ ಪ್ರಯತ್ನ ಮಾಡಿರ್ಬೋದು. ಆದ್ರೆ ಹರ್ಷವರ್ಧನ ಬರೋಕ್ಕಿಂತ ಮುಂಚೆನೆ ಪುಲಿಕೇಶಿ ನರ್ಮದಾ ನದಿಯನ್ನು ದಾಟಿ ಹೋಗಿದ್ದ. ಅದು ಮುಂದಿನ ಭಾಗದಲ್ಲಿ ಹೇಳೋಣ. ನರ್ಮದಾ ನದಿ ಕದನ ಯಾವಾಗಾಯ್ತು, ಯಾರ್ಯಾರ ನಡುವೆ, ಅದ್ರದ್ದು ಐಹೊಳೆ ಶಾಸನ ಏನ್ ಹೇಳುತ್ತೆ, ಯಾರು ರಚನೆ ಮಾಡಿದ್ರೆ, ಅದೆಲ್ಲ ಮುಂದೆ ಬರುತ್ತೆ. ನಾನು ಇಲ್ಲಿ ಹೇಳ್ತಾ ಇರೋದು ಭಾರತದ ಪ್ರತಿಯೊಂದು ಭಾಗ, ಬರೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಪ್ರತಿಯೊಂದು ಭಾಗವೂ ಕೂಡ ಆ ಇತಿಹಾಸದ ಮೇಲೆ ಪ್ರಭಾವ ಬೀರಿರುತ್ತೆ ಅಂತೆ. ಆ ಭೌಗೋಳಿಕ ಲಕ್ಷಣಗಳಿಗೆ ಅಥವಾ ಭೌಗೋಳಿಕ ಅಂಶಗಳಿಗೆ ತಕ್ಕಂಗ ಅಲ್ಲಿ ಇತಿಹಾಸ ಕ್ರಿಯೇಟ್ ಆಗಿರ್ತೈತಿ ಅಂತೇಳಿ. ಅದ್ರ ಜೊತೆಗೆ ಈಗ ನಾವು ದಕ್ಷಿಣ ಭಾರತದ ಇತಿಹಾಸ ಅಂತ ಬಂದತ್ನ್ಯಾಗ ಕದಂಬರ ತೆಗೆದುಕೊಂಡ್ರೆ ಕರ್ನಾಟಕದ್ದೇ ಮಲೆನಾಡಿನ ಪ್ರದೇಶದಲ್ಲಿ, ಮತ್ತೆ ಕದಂಬರ ಮಯೂರ ವರ್ಮನಿಗೆ ಗೆರಿಲ್ಲಾ ಪಡೆಗಳನ್ನ ಕಟ್ಟಲಿಕ್ಕೆ ಸಹಾಯಕವಾಗಿ ನಿಂತಿದ್ದೆ ಶ್ರೀಶೈಲ ಬೆಟ್ಟಗಳು ಅಂತೇಳಿ. ಆ ಶ್ರೀಶೈಲ ಬೆಟ್ಟಗಳು ಹೆಂಗಿದಾವಪ್ಪ ಅಂದ್ರ ಮರೆಯಲ್ಲಿ ಕುಂತು ಅಟ್ಯಾಕ್ ಮಾಡ್ಲಿಕ್ಕೆ. ಈಗ ನೋಡ್ರಿ, ಶಿವಾಜಿಗೆ ಏನ್ ಖ್ಯಾತಿಯನ್ನು ಪಡೆದುಕೊಂಡಲ್ಲ, ಮತ್ತು ಶಿವಾಜಿ ಅಷ್ಟೊಂದು ಬೃಹತ್ ಅಂತ ಮೊಘಲ್ ಸೈನ್ಯ ಮತ್ತು ಈ ಕಡೆ ಪಕ್ಕಕ್ಕ ಆದಿಲ್ ಶಾಹಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಅವನಿಗೆ ಸಹಾಯಕವಾಗಿ ನಿಂತಿದ್ದು ಕೋಟೆಗಳಂದ್ರೆ ನ್ಯಾಚುರಲ್ ಕೋಟೆಗಳ ಮೇಲೆ ಅವನ್ ಸ್ವಲ್ಪ ಕೋಟೆಗಳನ್ನ ಕಟ್ಕೊಂಡಿದ್ದ. ಅಂದ್ರೆ ಕಡಿದಾದಂತ ಬೆಟ್ಟಗಳ ಮೇಲೆ ಕೋಟೆಯನ್ನು ಕಟ್ಟಿದ್ದೆ. ಈಗ ರಾಯಗಡ ಕೋಟೆ ಇರ್ಬೋದು, ಪುರಂದರಗಡ ಕೋಟೆ ಇರ್ಬೋದು. ಯಾಕೆ ಅವನು ಹಡಗಿ ಕುಂತ್ಕೊಳ್ಲಿಕ್ಕೆ ಮತ್ತು ಗೆರಿಲ್ಲಾ ಪಡೆಗಳನ್ನು ಇಡ್ಲಿಕ್ಕೆ ಅವು ಸಹಾಯಕ ಮಾಡಿದ್ವಿ ಅಂದ್ರ, ಎಷ್ಟೋ ಸಂದರ್ಭದಲ್ಲಿ ಮೊಘಲರ ಸೈನ್ಯ ಬಂದು ಕಾಯ್ತಾ ಇದ್ರು ಕೂಡ ಶಿವಾಜಿ ಆಚೆ ಬರ್ತಾ ಇರ್ಲಿಲ್ಲ. ಒಂದ್ ವೇಳೆ ಅಟ್ಯಾಕ್ ಮಾಡ್ಬೇಕಂದ್ರೆ ಯಾವ ಭಾಗದಲ್ಲಿ ಅಟ್ಯಾಕ್ ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಹಾಗಾಗಿ ಈ ಮಹಾರಾಷ್ಟ್ರದ ಏನು ಪಶ್ಚಿಮ ಘಟ್ಟಗಳ ಈ ಭಾಗ ಐತಲ್ಲ, ಪುಣೆಲಿಂದ ಹಿಡ್ಕೊಂಡು ನಾಸಿಕ್, ಕೊಲ್ಹಾಪುರ, ಆಮೇಲೆ ಮುಂಬೈ ತನಕನು ಏನು ಪಶ್ಚಿಮ ಘಟ್ಟಗಳು ಹರಡ್ಕೊಂಡಿದ್ದಾವಲ್ಲ, ಆ ಭಾಗದಲ್ಲೇನೆ ಶಿವಾಜಿ ಈ ಬೃಹತ್ ಮರಾಠ ಸಾಮ್ರಾಜ್ಯವನ್ನು ಕಟ್ತಾನೆ ಅಂತೇಳಿ. ಆ ಸಾಮ್ರಾಜ್ಯದ ಹಿಂದೆ ಅವನು ಪ್ರಸಿದ್ಧಿ ಆಗ್ಲಿಕ್ಕೂ ಅಲ್ಲಿಯ ಭೌಗೋಳಿಕ ಪರಿಸರ ಅವನಿಗೆ ಸಹಾಯ ಮಾಡಿತು ಅಂತೇಳಿ ಹೇಳ್ಬೋದು. ಹೀಗಾಗಿ ಪ್ರತಿ ಪ್ರದೇಶದ ಇತಿಹಾಸದ ಹಿಂದೆ ಒಂದು ಭೌಗೋಳಿಕ ಪರಿಸರ ಇರುತ್ತೆ. ಆ ಭೌಗೋಳಿಕ ಪರಿಸರ ಏನಪ್ಪಾ ಅನ್ನಂದ್ರ ಅಲ್ಲಿ ಇತಿಹಾಸದ ಮೇಲೆ ತನ್ನ ಪ್ರಭಾವವನ್ನ ಇಟ್ಟುಕೊಂಡಿರುತ್ತೆ ಅಂತೇಳಿ. ಜೊತೆಗೆ ಕರ್ನಾಟಕದ ಇತಿಹಾಸ ಅಂತ ಬಂದೊತ್ನ್ಯಾಗ ವಿಜಯನಗರ ತೆಗೆದುಕೊಳ್ರಿ. ನೋಡ್ರಿ, ವಿಜಯನಗರ ಮತ್ತು ಬಹಮನಿ ಸುಲ್ತಾನ್ರು
22ಕ್ಕೂ ಹೆಚ್ಚು ಬಾರಿ 22 ಸರಿ ಅಂತ ದಾಖಲಾಗಿದೆ. ಯಾವುದಕ್ಕಾಗಿ ಅಂದ್ರೆ ರಾಯಚೂರು ದೋಆಬ್ ಪ್ರದೇಶಕ್ಕಾಗಿ. ದೋಆಬ್ ಪ್ರದೇಶ ಕೃಷ್ಣಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ ನದಿಗಳ ಏನು ಈ ಪ್ರದೇಶ ಐತಲ್ಲ, ಅಥವಾ ಕೃಷ್ಣ ಮತ್ತು ತುಂಗಭದ್ರಾ ನದಿ ನಡುವಿನ ಪ್ರದೇಶ. ಸೇಮ್ ಉತ್ತರ ಭಾರತದಲ್ಲಿ ಹೆಂಗ ನಾವು ಫಲವತ್ತಾದಂತ ಮಣ್ಣು ಮತ್ತು ನೀರಿಗಾಗಿ ಅಲ್ಲೆಲ್ಲ ಒಡೆದಾಡಿಕೊಂಡ್ರು, ಅದೇ ರೀತಿಯ ಹೊಡೆದಾಟವನ್ನ ಅಥವಾ ಯುದ್ಧಗಳನ್ನ ನಾವು ದಕ್ಷಿಣದಲ್ಲಿ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಮತ್ತು ಆದಿಲ್ ಶಾಹಿಗಳ ನಡುವೆ ನೋಡ್ತೀವಿ ಅಂತೇಳಿ. ರಾಯಚೂರು ದೋಬ್ ಪ್ರದೇಶ ಕೃಷ್ಣ ಮತ್ತು ಏನು ತುಂಗಭದ್ರಾ ನದಿ ನಡುವಿನ ಪ್ರದೇಶ ಐತಿಲ್ಲ, ಅತ್ಯಂತ ಫಲವತ್ತಾದಂತ ಪ್ರದೇಶ, ಬಯಲು ಪ್ರದೇಶ. ಇದು ಯಾರ ಬಳಿ ಇರುತ್ತೋ ಅದು ಆ ಸಾಮ್ರಾಜ್ಯ ಶ್ರೀಮಂತ ಆಗಿರ್ತಾ ಇತ್ತು ಅಂತೇಳಿ. ಅತಿ ಹೆಚ್ಚು ಅವಧಿ ಈ ಭಾಗ ವಿಜಯನಗರ ಸಾಮ್ರಾಜ್ಯದ ವಶದಲ್ಲಿತ್ತು. ಇದೇ ಪ್ರದೇಶಕ್ಕಾಗಿ 22 ಯುದ್ಧಗಳನ್ನ ಮಾಡಿರೋದು ನಮಗೆ ಶಾಸನಗಳಲ್ಲಿ ಸಿಗುತ್ತೆ ಅಂತೇಳಿ. ಅಂದ್ರೆ ಪ್ರತಿ ಸಾಮ್ರಾಜ್ಯದ ಹಿಂದೆ ಅಥವಾ ಪ್ರತಿ ಮನೆತನದ ಹಿಂದೆ ಅಥವಾ ಆ ಮನೆತನ ಶ್ರೀಮಂತ ಆಗ್ಬೇಕಪ್ಪ ಅಂದ್ರೆ ಅಲ್ಲಿಯ ಭೌಗೋಳಿಕ ಕೊಡುಗೆ ಅಥವಾ ಭೌಗೋಳಿಕ ಪರಿಸರ ತುಂಬಾ ಪೂರಕವಾಗಿರುತ್ತೆ ಅಂತೇಳಿ. ಈಗ ನಾವು ಯವನರು ಅಂದ್ರೆ ಯಾರು? ಮೆಣಸು ಪ್ರಿಯರು ಅಥವಾ ಗ್ರೀಕ್ ಅವ್ರನ್ನ ನಾವು ಯವನರು ಅಂತೇಳಿ. ಯವನರು ಅನ್ನಂದ್ರ ನಾವು ಈಗ ಸಂಸ್ಕೃತದಲ್ಲಿ ಮೆಣಸಿಗೂ ಕೂಡ ಕರಿತೀವಿ ಅಂತೇಳಿ. ಯುರೋಪಿಯನ್ಸ್ ಮೂಲತಃ ಬಂದಿದ್ದು ಸಾಂಬಾರ್ ಪದಾರ್ಥಗಳಿಗೆ ಅಥವಾ ವ್ಯಾಪಾರಕ್ಕಾಗಿ ಅಂತೇಳಿ. ಆ ಸಾಂಬಾರ್ ಪದಾರ್ಥಗಳ ವಾಸನೆ ಏನು ಪಶ್ಚಿಮ ಘಟ್ಟಗಳಲ್ಲಿದ್ದಂತ ಸಾಂಬಾರ್ ಪದಾರ್ಥಗಳು ಯುರೋಪಿಗೂ ತಟ್ಟಿದ್ವು ಅನ್ನಂದ್ರ ಅದ್ರ ಪ್ರಭಾವ ಎಷ್ಟಿತ್ತು ಅಂತ. ಮತ್ತೆ ಎಲ್ಲಾ ಕಡೆಗೆ ಸಾಂಬಾರ್ ಪದಾರ್ಥಗಳು ಬೆಳೆಯಂಗಿಲ್ಲ. ಈಗ ಸಾಂಬಾರ್ ಪದಾರ್ಥಗಳ ಇತಿಹಾಸ ನಾವ್ ಎಲ್ಲಿ ಹುಡುಕ್ಬೇಕು? ಮಲೆನಾಡಿನಲ್ಲಿ ಹುಡುಕ್ಬೇಕು, ಇಲ್ಲ ಸಹ್ಯಾದ್ರಿ ಬೆಟ್ಟಗಳಲ್ಲಿ ಹುಡುಕ್ಬೇಕು, ಇಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಹುಡುಕ್ಬೇಕು. ಯಾಕಂದ್ರೆ ಆ ಸಾಂಬಾರ್ ಪದಾರ್ಥಗಳ ಹಿಂದೆನೆ ಇರ್ತಕ್ಕಂಥ ಇತಿಹಾಸ. ಈಗ ನೋಡ್ರಿ, ಕೆಳದಿ ಮನೆತನದವ್ರು ಇರ್ಬೋದು, ಅಬ್ಬಕ್ಕ ಇರ್ಬೋದು, ಆ ಅಬ್ಬಕ್ಕನ ಕರಾವಳಿಗೆ ಬಿಡೋಣ, ಕೆಳದಿಯ ಶಿವಪ್ಪನಾಯಕ ಇರ್ಬೋದು, ಮತ್ತೆ ವಿಜಯನಗರ ಸಾಮ್ರಾಜ್ಯ ತನ್ನ 230 ವರ್ಷಗಳ ಆಳ್ವಿಕೆಯಲ್ಲಿ ಪೂರ್ತಿ ಮಲೆನಾಡಿನ ಮೇಲೆ ಕಂಟ್ರೋಲ್ ಅನ್ನ ಇಟ್ಕೊಂಡಿರ್ತೈತಿ ಅಂತೇಳಿ. ಈ ಕಂಟ್ರೋಲು ಜೊತೆಗೆ ಶ್ರೀಮಂತಿಕೆಯನ್ನು ತಂದು ಕೊಡ್ತೈತಿ. ಈ ಶ್ರೀಮಂತಿಕೆ ಮಲೆನಾಡಿನ ಒಂದು ಭಾಗನೂ ಆಗಿತ್ತು. ಬಯಲು ಪ್ರದೇಶದಲ್ಲಿ ಸಿಗ್ತಕ್ಕಂಥ ಲಾಭಕ್ಕಿಂತ ಮಲೆನಾಡಿನಲ್ಲಿ ಸಿಗೋ ಲಾಭ ತುಂಬಾ ಜಾಸ್ತಿ ಆಗಿತ್ತು ಅಂತೇಳಿ. ಹಾಗಾಗಿ ಈ ಸಾಂಬಾರ್ ಪದಾರ್ಥಗಳು ವಿಶೇಷವಾಗಿ ಮಲೆನಾಡು, ಈಗ ಮೆಣಸು ಇಟ್ಕೊಳ್ರಿ, ಏಲಕ್ಕಿ ಇಟ್ಕೊಳ್ರಿ, ಅಥವಾ ಏನು ದಾಲ್ಚಿನ್ನಿ, ಬೇರೆ ಬೇರೆ ರೀತಿಯ ಮಸಾಲೆ ಪದಾರ್ಥಗಳು, ಸಾಂಬಾರ್ ಪದಾರ್ಥಗಳು ಅದರ ಹಿಂದಿನ ಇತಿಹಾಸವನ್ನು ಕೆದಕಿದ ಹೊತ್ನ್ಯಾಗ ಎಲ್ಲಿ ಅತಿ ಹೆಚ್ಚು ಮಳೆ, ಅತಿ ಹೆಚ್ಚು ಕಡಿದಾದಂತ ಬೆಟ್ಟ ಶ್ರೇಣಿಗಳು ಇದ್ದಾವೋ ಮತ್ತು ಅತಿ ಹೆಚ್ಚು ತಂಪಿದೆನೋ ಆ ಪ್ರದೇಶದಲ್ಲಿ ಸಾಂಬಾರ್ ಪದಾರ್ಥಗಳು ಬೆಳೀತಾ ಇದ್ದಾವೆ. ಕರ್ನಾಟಕದ ಉತ್ತರದ ಭಾಗ ಅಥವಾ ಕರ್ನಾಟಕದ ಮಧ್ಯ ಬಯಲಿನಲ್ಲಿ ಸಾಂಬಾರ್ ಪದಾರ್ಥಗಳು ಬೆಳೆಯಂಗಿಲ್ಲ. ಓನ್ಲಿ ಫಾರ್ ವೆಸ್ಟರ್ನ್ ಘಾಟ್ಸ್, ಆ ಕಡೆಗೆ ಅರಬ್ಬಿ ಸಮುದ್ರ, ಈ ಕಡೆಗೆ ಪಶ್ಚಿಮ ಘಟ್ಟಗಳು ಏನಿದ್ದಾವಲ್ಲ ಅದರ ಮಧ್ಯದಲ್ಲಿ ಸಾಂಬಾರ್ ಪದಾರ್ಥಗಳು, ಅಡಿಕೆ ಮತ್ತು ಇನ್ನಿತರ ಕಾಫಿ ಮಾದರಿಯ ಬೆಳೆಗಳು ಅವು ನಾನು ಆಮೇಲೆ ಬರ್ತೀನಿ. ನಾನು ತೋಟಗಾರಿಕೆ ಬೆಳೆಗಳು ಅಥವಾ ಈ ಬ್ರಿಟಿಷರ್ಸ್ ಬಂದಾದ್ಮೇಲೆ ಎಸ್ಟೇಟ್ಗಳು ಹೆಂಗ ಸ್ಥಾಪನೆ ಆದವು, ಟೀ ಎಸ್ಟೇಟ್ ಇರ್ಬೋದು, ಕಾಫಿ ಎಸ್ಟೇಟ್ ಇರ್ಬೋದು, ಆಮೇಲೆ ಈಶಾನ್ಯ ಕಣಿವೆಗಳಿರ್ಬೋದು. ಚಹಾ ಅಂತ ಬಂದೊತ್ನಾಗ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ವಿಶೇಷವಾದಂತ ಗೌರವವಿದೆ. ಚಹಾ ಈಗೂ ಕೂಡ ವಾದಗಳು ದಿನನಿತ್ಯ ನಡೀತಾ ಇದ್ದಾವೆ. ಚಹಾ ಉಟ್ಕೊಂಡಿದ್ದು ಚೀನಾನ ಅಥವಾ ಭಾರತನ ಅಂತೇಳಿ. ಈಶಾನ್ಯ ಕಣಿವೆಯಲ್ಲಿ ನಾವು ಚಹಾ ಉಟ್ಕೊಂಡಿದೆ ಅಂತ ಹೇಳ್ತೀವಿ. ಚಹಾದಿಂದೆ ಭಾರತದ ದೊಡ್ಡ ಇತಿಹಾಸ ಇದೆ ಅಂತೇಳಿ. ಇತಿಹಾಸ ಅನ್ನೋದು ನಿಂತ ನೀರಲ್ಲ, ಅದು ನಿಮಗೆ ಗೊತ್ತಿರೋ ಹಾಗೆ ಸದಾ ಚಲಿಸ್ತಾನೆ ಇರ್ತೈತಿ. ಹಾಗಾಗಿ ನಾವು ಪ್ರತಿ ಹೊಸ ವಿಷಯ ತೆಗೆದುಕೊಂಡೊತ್ನಾಗ ಅದರಿಂದ ಒಂದು ಸಣ್ಣ ಇತಿಹಾಸ ಆದ್ರೂ ಕೂಡ ಇದ್ದೇ ಇರ್ತೈತಿ. ಇವತ್ತು ನಾವು ಮಾತನಾಡ್ತಕ್ಕಂಥ ವಿಷಯ, ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ನಾಳೆ ದಿನ ಇತಿಹಾಸವಾಗಿ ಮಾರ್ಪಾಟಾಗುತ್ತೆ ಅಂತ. ಹೀಗಾಗಿ ಭಾರತದ ಯಾವ್ದಾದ್ರೂ ಇತಿಹಾಸವನ್ನ ತೆಗೆದುಕೊಳ್ರಿ, ಯಾವ್ದಾದ್ರೂ ಪ್ರದೇಶವನ್ನ ತೆಗೆದುಕೊಳ್ರಿ, ಆ ಪ್ರದೇಶದ ಹಿಂದೆ ಆ ಪರಿಸರ, ಆ ಭೌಗೋಳಿಕ ಲಕ್ಷಣಗಳು ಪ್ರಭಾವವನ್ನು ಬೀರಿದ್ದಾವ ಅಂತೇಳಿ ಹೇಳ್ಬೋದು. ಇನ್ನ ಕರಾವಳಿ ಅಂತ ತೆಗೆದುಕೊಂಡದ್ನಾಗ ಪ್ರತಿ ದೇಶಕ್ಕೂ ಕೂಡ ಕರಾವಳಿ ಪ್ರದೇಶ ಬಹಳಷ್ಟು ಇಂಪಾರ್ಟೆಂಟ್. ಮೀನುಗಾರಿಕೆ ಇರ್ಬೋದು, ರಕ್ಷಣೆ ಇರ್ಬೋದು, ಆಮೇಲೆ ಸಮುದ್ರ ಹಾರಗಳಿರ್ಬೋದು, ವ್ಯಾಪಾರ ವಹಿವಾಟು ಇರ್ಬೋದು, ಪ್ರತಿಯೊಂದಕ್ಕೂ. ಈಗ ನಾವು ಬ್ರಿಟನ್ ಒಂದು ದ್ವೀಪ ಪ್ರದೇಶ, ಯುರೋಪ್ ಖಂಡದಲ್ಲಿ ಇರ್ತಕ್ಕಂಥ ಬ್ರಿಟನ್ ಒಂದು ದ್ವೀಪ ಪ್ರದೇಶ. ಉದಾಹರಣೆಗೆ ನೋಡೋದಾದ್ರೆ ಕರ್ನಾಟಕದಷ್ಟು ಕೂಡ ಬ್ರಿಟನ್ ದೊಡ್ಡದಿಲ್ಲ. ಗ್ರೇಟ್ ಬ್ರಿಟನ್ ಬೇರೆ, ಇಂಗ್ಲೆಂಡ್ ಬೇರೆ. ಈಗ ನಾವು ಇಂಗ್ಲೆಂಡ್ ಇಂದೇ ಮಾತಾಡೋಣ.
ಬ್ರಿಟನ್ ಅನ್ನಂದ್ರೆ ಮತ್ತೆ ವೇಲ್ಸ್ ಸ್ಕಾಟ್ಲೆಂಡ್ ಸೇರ್ಕೊಂಡು ಬ್ರಿಟನ್ ಆಗಿದೆ, ಅದು ಗ್ರೇಟ್ ಬ್ರಿಟನ್ ಅಂತ ಕರಿತಾ ಇದ್ದಾರೆ. ಈಗೂ ಕೂಡ ಸಪರೇಟ್ ಅಧಿಕಾರ ಇದ್ದಾಗ್ಯೂ ಕೂಡ ವೇಲ್ಸ್ ಮತ್ತು ಸ್ಕಾಟ್ಲೆಂಡಿನಲ್ಲಿ ಬ್ರಿಟನ್ ರಾಣಿಯ ವಂಶದ ಕುಡಿಗಳು ಅಲ್ಲಿ ಕೂಡ ಇದ್ದಾವೆ. ಹಾಗಾಗಿ ಅದು ಗ್ರೇಟ್ ಬ್ರಿಟನ್ಗೆ ಸೇರಿಸ್ತಾರೆ. ಇಂಗ್ಲೆಂಡ್ ಅಂತ ತೆಗೆದುಕೊಂಡತ್ನ್ಯಾಗ ಅಥವಾ ಬ್ರಿಟನ್ ತೆಗೆದುಕೊಂಡತ್ನ್ಯಾಗ ಕ್ರಿಸ್ತಶಕ 1498ರಲ್ಲಿ ಅಥವಾ ಕ್ರಿಸ್ತಶಕ 1491ರಿಂದ ಏನು ಸಾಗರ ಯಾನಗಳ ಪ್ರಾರಂಭವಾದವು ಸ್ಪೇನು ಪೋರ್ಚುಗಲ್ನಿಂದ, ಹೆಚ್ಚು ಕಡಿಮೆ ಬ್ರಿಟನ್ 1600ರಿಂದ ಹಿಡ್ಕೊಂಡು 2000 ಇಸ್ವಿವರೆಗೆ ಒಂದು 400ರಿಂದ 450 ವರ್ಷಗಳ ಕಾಲ ಸುದೀರ್ಘವಾಗಿ ಜಗತ್ತಿನಲ್ಲಿ ಶ್ರೀಮಂತವಾಗಿ ಆಳ್ವಿಕೆಯನ್ನು ಮಾಡ್ತದೆ. 2000 ಏನಲ್ಲ, 1900ರವರೆಗೆ ಅಂತ ಇಟ್ಕೊಡ್ರಿ. 1991 ಆಫ್ರಿಕಾ ಸ್ವತಂತ್ರ ಆಗುವವರೆಗೆ ಅಂತೇಳಿ. ಕರ್ನಾಟಕದಷ್ಟು ವಿಸ್ತೀರ್ಣ ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೆಸಿಕೊಳ್ತು. ಇಂಗ್ಲೆಂಡಿನಲ್ಲಿ ಅಥವಾ ಬ್ರಿಟನ್ನಿನಲ್ಲಿ ಹತ್ತಿ ಬೆಳೆಯಂಗಿಲ್ಲ, ಕಬ್ಬು ಬೆಳೆಯಂಗಿಲ್ಲ, ಟೀ ಬೆಳೆಯಂಗಿಲ್ಲ, ಕಾಫಿ ಬೆಳೆಯಂಗಿಲ್ಲ, ಸಾಕಷ್ಟು ಉಣ್ಣೆ ಕೂಡ ಸಿಗಂಗಿಲ್ಲ, ಕಲ್ಲಿದ್ದಲು ಸಿಗಂಗಿಲ್ಲ, ಚಿನ್ನ ಸಿಗಂಗಿಲ್ಲ, ತಾಮ್ರ ಸಿಗಂಗಿಲ್ಲ. ಟೋಟಲ್ ಆಗಿ ಕಚ್ಚಾ ವಸ್ತುಗಳ ಅಲ್ಲಿ ಸಿಗೋದು ತುಂಬಾ ವಿರಳಾತಿ ವಿರಳ. ಆದರೂ ಕೂಡ ಇಷ್ಟು ವರ್ಷಗಳ ಕಾಲ ಇಡೀ ಜಗತ್ತಿನ ಮೇಲೆ ಕಂಟ್ರೋಲ್ ಅನ್ನ ಸಾಧಿಸಿದ್ದು ಏಕೈಕ ಸಾಗರದಿಂದ, ಅಂದ್ರೆ ಕರಾವಳಿ ತೀರದಿಂದ. ಕರಾವಳಿ ತೀರ ನೌಕಾಪಡೆಯಲ್ಲಿ ಬ್ರಿಟನ್ ಅನ್ನ ಇವತ್ತಿಗೂ ಕೂಡ ಯಾರು ಸೋಲಿಸ್ಲಿಕ್ಕಾಗಿಲ್ಲ. ನಿಮಗ್ ಗೊತ್ತಿಲ್ಲ, ನೆಪೋಲಿಯನ್ ಒಂದ್ ಕಡೆಗೆ ಹೇಳ್ತಾನೆ, ನನ್ನ ಬಳಿ 6 ತಾಸಿಗಾಗುವಷ್ಟು ನೌಕಾ ಶಕ್ತಿ ಇದ್ದಿದ್ದರೆ ಇಂಗ್ಲೆಂಡ್ ಎಲ್ಲಿರ್ತಾ ಇತ್ತು, ಚಾಪಿ ಸುತ್ತಿಕೊಂಡು ಮನೆಗೆ ಹೋಗಿರ್ತಾ ಇತ್ತು ಅಂತೇಳಿ. ಅಂದ್ರೆ ನೌಕಾ ಶಕ್ತಿಯಲ್ಲಿ, ನೌಕಾ ಬಲದಲ್ಲಿ ಇಂಗ್ಲೆಂಡ್ ಎಷ್ಟು ಪ್ರಭಾವ ಆಗಿತ್ತು. ಈಗೂ ಕೂಡ ನೌಕಾ ಶಕ್ತಿಯಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಅದು ಕೂಡ ಒಂದು. ಹಾಗಾಗಿ ತನ್ನ ನೌಕಾ ಶಕ್ತಿಯಿಂದನೇ ಇಂಗ್ಲೆಂಡು ಜಗತ್ತಿನ 128 ದೇಶಗಳನ್ನ ಆಳ್ವಿಕೆ ಮಾಡ್ತೈತಿ. ಆ 128 ದೇಶಗಳಲ್ಲಿ ತನ್ನ ವಸಾಹತು ಸಾಮ್ರಾಜ್ಯವನ್ನು ಸ್ಥಾಪಿಸ್ತೈತಿ. ಆ ವಸಾಹತು ಸಾಮ್ರಾಜ್ಯದಿಂದ ಸಾಕಷ್ಟು ಸಂಪತ್ತನ್ನು ತೆಗೆದುಕೊಂಡು ಬಂದು ತನ್ನಲ್ಲಿ ಕೈಗಾರಿಕಾ ಕ್ರಾಂತಿಯನ್ನು ಮಾಡ್ಕೊಳ್ತೈತಿ. ಇವತ್ತು ಇಂಗ್ಲೆಂಡ್ ಏನಾದ್ರೂ ಶ್ರೀಮಂತ ಆಗಿದೆ ಅಂದ್ರೆ, ಇಂಗ್ಲೆಂಡಿನ ಜನರು ಏನಾದ್ರೂ ಶ್ರೀಮಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಅದೆಲ್ಲದೂ ಕೂಡ ವಸಾಹತುಶಾಹಿ ರಾಷ್ಟ್ರಗಳ ಸಂಪತ್ತಿನಿಂದ ಅಂತೇಳಿ. ಹಾಗಾಗಿ ಕರಾವಳಿ ತೀರ ಮತ್ತು ಈ ಸಾಗರ ಪ್ರದೇಶಗಳಂತ ಬಂದೊತ್ನ್ಯಾಗ ಆ ದೇಶದ ಇತಿಹಾಸವನ್ನ ಅದಲು ಬದಲು ಮಾಡುವಷ್ಟು ಶಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವು. ಈಗ ನಾವೇ ತೆಗೆದುಕೊಳ್ರಿ, 1453ರಲ್ಲಿ ಏನು ಮಧ್ಯಪ್ರಾಚ್ಯದಲ್ಲಿ ಕಾನ್ಸ್ಟಂಟಿನೋಪಲ್ ಪತನ ಆಗುತ್ತೆ. ಮತ್ತೆ ಕಾನ್ಸ್ಟಂಟಿನೋಪಲ್ ಈಗಿನ ಇಸ್ತಾಂಬುಲ್ ಅಂತ ಕರೀತಾರೆ. ಇಲ್ಲ, ಈಗಿಂದು ಏನೈತಲ್ಲ ಈ ಟರ್ಕಿ ಪ್ರದೇಶ, ಇಲ್ಲಿ ಕಾನ್ಸ್ಟಂಟಿನೋಪಲ್ ಪತನ ಆದ ಮೇಲೆ ಅನಿವಾರ್ಯವಾಗಿ ಯುರೋಪಿಯನ್ಸ್ ಏನ್ ಮಾಡ್ತಾರೆ, ಜಲಮಾರ್ಗಗಳನ್ನ ಕಂಡುಹಿಡಿತಾರೆ ಅಂತೇಳಿ. ಈ ಜಲಮಾರ್ಗಗಳು ಜಗತ್ತನ್ನು ಯಾವ ರೀತಿ ಬದಲಾಯಿಸ್ಬಿಟ್ವಪ್ಪ ಅಂದ್ರೆ, ಜಗತ್ತಿನಲ್ಲಿ 2 ದೊಡ್ಡ ಮಹಾ ವಲಸೆಗಳು ನಡೆದಿದ್ದಾವೆ. ಒಂದು ಎವಲ್ಯೂಷನ್ ಆಫ್ ಹ್ಯೂಮನ್, ಅಂದ್ರೆ ಏನು ಭೂಮಿಯ ಮೇಲೆ ಮನುಷ್ಯ ಹುಟ್ಟಿದ್ನೋ 10,000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. 10 ಲಕ್ಷ ಸಾವಿರ ವರ್ಷಗಳ ಹಿಂದಕ್ಕೆ ಏನು ನವಜೀವ ಕಲ್ಪದಲ್ಲಿ ಮನುಷ್ಯ ಹುಟ್ಟತಾನೋ ಅಲ್ಲಿಂದ ಏನು ಮಾನವನ ವಲಸೆ ಪ್ರಾರಂಭ ಆಗುತ್ತೋ ಸ್ವಲ್ಪ ದಿನ, ಅದು ಮಹಾ ವಲಸೆ ಒಂದನೇದ್ದು. ಎರಡನೇದ್ದು ಮಹಾ ವಲಸೆ ಅಂದರೆ ಇದೇನು ಜಲಮಾರ್ಗಗಳನ್ನ ಕಂಡುಹಿಡಿದು ವಸಾಹತುಶಾಹಿ ಸಂದರ್ಭದಲ್ಲಿ ಆಯ್ತಲ್ಲ, ಅದು 2ನೇ ವಲಸೆ ಅಂತೀವಿ. ಜಲಮಾರ್ಗಗಳನ್ನ ಕಂಡು ಹಿಡ್ಕೊಂಡು ಅವರು ಮೇನ್ ಆಗಿ ಪೂರ್ವ ಏಷ್ಯಾ ರಾಷ್ಟ್ರಗಳಿಗೆ ವ್ಯಾಪಾರಕ್ಕಂತ ಏನ್ ಬರ್ತಾರೋ, ಇಲ್ಲಿ ಕೊಲಂಬಸ್ ಇರ್ಬೋದು, 1491 ಅವನು ಭಾರತ ಕಂಡಿಡ್ಬೇಕಂತ ಬರ್ತಾನೆ. ವಾಪಸ್ಸು ಫಸ್ಟ್ ಬಂದವನು ಬಾರ್ತಲೋಮೆ ಡಯಾಸ್ 1487ರಲ್ಲಿ, ಬಿ ಡಯಾಸ್ ಅಂತ ಏನ್ ಕರ್ಕೊಳ್ತೀವಿ ನಾವು. ಆ ಬಿ ಡಯಾಸ್ ಭಾರತವನ್ನು ಕಂಡಿಡಿಬೇಕಂತ ಬರ್ತಾನೆ. ಆದ್ರೆ ಕೇಪ್ ಆಫ್ ಹಾರ್ನ್ ತನಕ ಬರ್ತಾನೆ ಆಫ್ರಿಕಾದ. ಅಲ್ಲಿಂದ ಅವನಿಗೆ ಮುಂದೆ ಗೊತ್ತಾಗಲ್ಲ, ವಾಪಸ್ಸು ರಿಟರ್ನ್ ಹೋಗ್ತಾನೆ. ಅದೇ ಮಾರ್ಗವನ್ನು ಅನುಸರಿಸಿ ಕೊಲಂಬಸ್ ಬರ್ತಾನೆ. ಆದ್ರೆ ಕೊಲಂಬಸ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಉಲ್ಟಾ ಯೂಟರ್ನ್ ತಗೊಂಡಿದ್ದಿಂದ ಅವನು ರೆಡ್ ಇಂಡಿಯನ್ಸ್ ನೆಲೆಸಿರ್ತಕ್ಕಂಥ ಕೆರೆಬಿಯನ್ ದ್ವೀಪಗಳ ಕಡೆಗೆ ಹೋಗ್ತಾನೆ ಅಂತ. ಅಲ್ಲಿಗೋಗಿ ಸ್ಟಾಪ್ ಆಗ್ತಾನೆ. ಮುಂದೆ ಅಲ್ಲಿಂದ ಸಾಗರಯಾನವನ್ನು ಕಂಟಿನ್ಯೂ ಮಾಡಿದವನು ಅಮೆರಿಗೋ ವೆಸ್ಪುಚ್ಚಿ. ಅಲ್ಲಿಂದ ಮುಂದೆ ಅಮೆರಿಕ ಕಂಡಿಡ್ತಾರೆ. ಆದ್ರೆ ವಾಸ್ಕೋಡಿ ಗಾಮ ಮತ್ತು ಅವನ ಸ್ನೇಹಿತರು 1487ರಲ್ಲಿ ಏನ್ ಬಿ ಡಯಾಸ್ ಬಳಸಿದಂತ ಮಾರ್ಗದಲ್ಲೇ ಬಂದು
ಆಫ್ರಿಕಾದ ಕೇಪ್ ಹಾರ್ನ್ ಹತ್ರ ನಿಂತು ಆ ನಂತರ ಹರಬ್ಬರ ಒಂದು ಸ್ಥಳೀಯ ಹಡಗು ಏನು ವ್ಯಾಪಾರಿಗಳ ಸಹಾಯದಿಂದ ಭಾರತಕ್ಕೆ ಬರ್ತಾರೆ. ನೋಡ್ರಿ, ಕರಾವಳಿ ತೀರ ಅಥವಾ ಸಮುದ್ರ ದಂಡೆಗಳು ಯಾವ ರೀತಿ ಸಹಾಯ ಆಗ್ತಾವ ಅನ್ನೋದಕ್ಕ ನಾವು ಪೂರ್ತಿಯಾಗಿ ಆಧುನಿಕ ಭಾರತದ ಇತಿಹಾಸವನ್ನ ಇದ್ರ ಜೊತೆಗೆ ತಳಕಾಕ್ಬೋದು ಅಂತೇಳಿ. 1498ರಲ್ಲಿ ವಾಸ್ಕೋಡಿಗಾಮ ಭಾರತಕ್ಕೆ ಬರೆದಿದ್ದರೆ, ಅವನ ವಿಕ್ಟೋರಿಯಾ ಹಡಗು ಭಾರತಕ್ಕೆ ಬರೆದಿದ್ದರೆ, ಜಾಮೋರಿಯನ್ ಅರಸ ಅವನಿಗೆ ಸ್ವಾಗತ ಕೊಡದೇ ಇದ್ದರೆ, ಅವರೆಲ್ಲರೂ ಯುರೋಪಿಯನ್ಸ್ ಭಾರತದಲ್ಲಿ ವ್ಯಾಪಾರ ತಾಣಗಳನ್ನು ಕಟ್ಟದೇ ಇದ್ದರೆ ನಮಗೆ ಆಧುನಿಕ ಭಾರತ ಇತಿಹಾಸ ಏನು ಸಿಗ್ತಾ ಇರ್ಲಿಲ್ಲ. ಇನ್ ಕೇಸಸ್ ಕಾನ್ಸ್ಟಂಟಿನೋಪಲ್ ಬಂದ್ ಮಾಡಿದ ಮೇಲೆ ಆಟೋಮನ್ ಟರ್ಕರು ಅವರಿಗೆ ಜಲಮಾರ್ಗಗಳನ್ನು ಕಂಡುಹಿಡಿಯಕ್ ಆಗದೆ ಇದ್ದಿದ್ದರೆ ಇಷ್ಟೊಂದು ರೋಚಕ ಇತಿಹಾಸ ಇರ್ತಾ ಇರ್ಲಿಲ್ವೇನೋ ಅಂತ ನನ್ನ ಅನಿಸಿಕೆ. ಹಾಗಾಗಿ ಎಲ್ಲಿ ಆಫ್ರಿಕಾ ಇತ್ತು, ದಕ್ಷಿಣ ಆಫ್ರಿಕಾ ಇರ್ಬೋದು, ಭಾರತ ಇರ್ಬೋದು, ಇವುಗಳ ಮೇಲೆ ವಸಾಹತುಶಾಹಿಗಳು ದಾಳಿ ಮಾಡ್ಲಿಕ್ಕೆ, ವಸಾಹತುಶಾಹಿಗಳು ವ್ಯಾಪಾರ ಮಾಡ್ಲಿಕ್ಕೆ ಈ ಕರಾವಳಿ ತೀರಗಳು ಬಹಳಷ್ಟು ಸಹಾಯವನ್ನು ಮಾಡಿದ್ವು ಅಂತೇಳಿ. ವ್ಯಾಪಾರ ಇರ್ಬೋದು, ವಹಿವಾಟು ಇರ್ಬೋದು, ಆಮದು ಇರ್ಬೋದು, ರಫ್ತು ಇರ್ಬೋದು. ಇಂಗ್ಲೆಂಡು, ಇಂಗ್ಲೆಂಡು, ಫ್ರಾನ್ಸ್ ಇಲ್ಲಿಂದ ಸಾಕಷ್ಟು ಸಂಪತ್ತನ್ನು ಕಳಿಸ್ತಾ ಇದ್ರು. ಇಂಗ್ಲೆಂಡ್ನವ್ರು ನೋಡ್ರಿ, ಮೊದಲು ಕೋಟೆಯನ್ನ ಕಟ್ಟಿದ್ದು ಸೂರತ್, ವ್ಯಾಪಾರಿ ಕೋಟೆ ಸೂರತ್. ಸಾಮ್ರಾಜ್ಯದ ಕೋಟೆ ಕಟ್ಟಿದ್ದು ಮೊದಲು ಸೇಂಟ್ ಜಾರ್ಜ್, ಎಲ್ಲಿ ಮದ್ರಾಸ್. ಅದು ಬಿಟ್ರೆ ಕೋಲ್ಕತ್ತಾದ ಸೇಂಟ್ ವಿಲಿಯಂ ಕೋಟೆಯನ್ನು. ಮತ್ತು ರಾಜಕೀಯವಾಗಿ ಮೊದಲು ಆಕ್ಯುಪೈಡ್ ಮಾಡಿದಂಥ ಪ್ರದೇಶ ಪ್ಲಾಸಿ ಕದನದ ಹತ್ರ 1757 ಏನು ಬಂಗಾಳ. ಯಾಕೆ ಅಂತಂತ ಪ್ರದೇಶವನ್ನೇ ಬ್ರಿಟಿಷರು ಆಯ್ಕೆ ಮಾಡಿಕೊಂಡ್ರು? ಅದರಿಂದಿನ ಅಜೆಂಡಾವೇನು, ಅದರಿಂದಿನ ಐಡಿಯಾ ಏನು? ಈಸಿ ಆಗ್ಬೇಕು, ರಫ್ತು ಮಾಡ್ಲಿಕ್ಕೆ ಈಸಿ ಆಗ್ಬೇಕು, ಸಂಪತ್ತನ್ನ ಕಳಿಸ್ಲಿಕ್ಕೆ ನಮ್ಗೆ ಈಸಿ ಆಗ್ಬೇಕು. ಈ ಭಾಗದಿಂದ ಆ ಭಾಗಕ್ಕೆ ಭಾರತದಲ್ಲಿ ಏನು ಬ್ರಿಟಿಷರ್ಸು ಮತ್ತು ಯುರೋಪಿಯನ್ಸ್ ಮೂಲ ಸೌಕರ್ಯಗಳನ್ನು ಹುಟ್ಟು ಹಾಕಿದ್ರು, ಸ್ಥಾಪಿಸಿದ್ರು, ಅದರಿಂದ ದೊಡ್ಡ ಇತಿಹಾಸ ಐತಿ ಅಂತೇಳಿ. ಹಾಗಾಗಿ ಆಧುನಿಕ ಭಾರತದ ಇತಿಹಾಸ ಅಂತ ಬಂದತ್ನ್ಯಾಗ ನಾವು ಕರಾವಳಿಗೆ ಸಾಕಷ್ಟು ಮಾನ್ಯತೆಯನ್ನು ಕೊಡ್ಬೇಕಾಗುತ್ತೆ. ಕರಾವಳಿಗಳು ಇವತ್ತು ಶ್ರೀಮಂತಿಕೆಯ ಸೊತ್ತು. ಇವತ್ತಿನ ಆಧುನಿಕ ಕಾಲದಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಹೋರ್ಮುಜ್, ಅದೇ ತರ ಸಿಂಗಪೂರ್ ನೋಡ್ರಿ, ನಮ್ಮ ಬೆಂಗಳೂರಿನಷ್ಟು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಚಿಕ್ಕ ದೇಶ ಸಿಂಗಪೂರ್. ಇವತ್ತು ಸಿಂಗಪೂರ್ ಅತಿ ಹೆಚ್ಚು ಶ್ರೀಮಂತವಾಗಿರೋದು ಅದರ ಹಡಗುಕಟ್ಟೆಗಳಿಂದ ಮತ್ತು ಅದರ ಕರಾವಳಿಯಿಂದ. ಜಗತ್ತಿನ ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತಕ್ಕಂಥ ಹಡಗುಗಳು, ಪಶ್ಚಿಮದಿಂದ ಪೂರ್ವಕ್ಕೆ ಬರ್ತಕ್ಕಂಥ ಹಡಗುಗಳು ಲಂಗರ್ ಹಾಕೋದು ಸಿಂಗಪೂರ್, ಹಾಂಗ್ಕಾಂಗ್ ಭಾಗದಲ್ಲಿ. ಯಾಕಂದ್ರೆ ಅಲ್ಲಿ ತೈಲವನ್ನು ತುಂಬಿಸ್ಕೊಳ್ತವೆ, ರೆಸ್ಟ್ ಮಾಡ್ತವೆ. ಹೀಗಾಗಿ ಸಿಂಗಪೂರ ಅತಿ ಹೆಚ್ಚು ಆದಾಯವನ್ನ ಅದರಿಂದ ಪಡೆದುಕೊಳ್ತಾ ಇದೆ ಅಂತೇಳಿ. ಹೀಗೆ ಈ ರೀತಿಯಾಗಿ ಆಯಾ ಪ್ರದೇಶದ ಇತಿಹಾಸದ ಹಿಂದೆ ಆ ಭೌಗೋಳಿಕತೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭೌಗೋಳಿಕತೆ ಅರ್ಥ ಆದ್ರೆ ಆ ಪ್ರದೇಶದ ಇತಿಹಾಸ ನಮ್ಗೆ ಅರ್ಥ ಆಗುತ್ತೆ ಅಂತೇಳಿ. ಹಾಗಾಗಿ ಪ್ರತಿ ಪ್ರದೇಶದ ಇತಿಹಾಸದ ಹಿಂದೆ ಆಯಾ ಭೌಗೋಳಿಕ ಲಕ್ಷಣಗಳು, ಪ್ರಾಕೃತಿಕ ಲಕ್ಷಣಗಳು ಪ್ರಭಾವವನ್ನು ಬೀರಿರ್ತವೆ ಅಂತೇಳಿ. ಎಲ್ಲಿ ಪ್ರಾಕೃತಿಕವಾಗಿ ಜಲ ಇರ್ಬೋದು, ಕಾಡು ಇರ್ಬೋದು, ವನ ಇರ್ಬೋದು, ಖನಿಜ ಸಂಪನ್ಮೂಲ ಇರ್ಬೋದು, ಕೃಷಿ ಸಂಪನ್ಮೂಲ ಇರ್ಬೋದು, ಜೊತೆಗೆ ಮಾನವ ಸಂಪನ್ಮೂಲ, ಇವನ್ನೆಲ್ಲವನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ತಕ್ಕಂಥ ಮಾನವ ಸಂಪನ್ಮೂಲ ಇದ್ದತ್ನಾಗ ಆ ಪ್ರದೇಶದ ಇತಿಹಾಸ ಶ್ರೀಮಂತಿಕೆಯಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಇಂಗ್ಲೆಂಡನ್ನೇ ಉದಾಹರಣೆಗೆ ತೆಗೆದುಕೊಂಡತ್ನಾಗ ಏನೂ ಇಲ್ಲದ ಇಂಗ್ಲೆಂಡ್, ಕೇವಲ ಕರಾವಳಿ ತೀರವನ್ನು ಹೊಂದಿದಂತ ಇಂಗ್ಲೆಂಡು ಅಲ್ಲಿನ ಶ್ರೀಮಂತ ಜನ ಸಮುದಾಯದಿಂದಾಗಿ, ಆ ಸಂಪನ್ಮೂಲದಿಂದಾಗಿ ಅವರು ಅಮೆರಿಕ ಕೂಡ ಇಂಗ್ಲೆಂಡಿನ ಭಾಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂಗ್ಲೆಂಡ್ ವಾಸಿಗಳೇ, ಯುರೋಪಿಯನ್ ವಾಸಿಗಳೇ ಅಮೆರಿಕದಲ್ಲಿ ಹೋಗಿ ನಾಗರಿಕತೆಗಳನ್ನ ಕಟ್ಟಿದ್ದು ಅಂತೇಳಿ. ಹಾಗಾಗಿ ಇಡೀ ಯುರೋಪಿಯನ್ಸ್ ಏನಿದ್ದಾರಲ್ಲ, ತಮ್ಮ ಮಾನವ ಸಂಪನ್ಮೂಲದಿಂದ, ಉತ್ಕೃಷ್ಟ ಮಾನವ ಸಂಪನ್ಮೂಲ ಅವ್ರದ್ದು ಬೇರೆ ಕಂಟ್ರಿಗಳಿಗೆ ಹೋಲಿಸಿದ್ರೆ, ಬೇರೆ ಖಂಡಗಳಿಗೆ ಹೋಲಿಸಿದ್ರೆ ಯುರೋಪು 50 ವರ್ಷ ಮುಂದೆನೆ ಇರುತ್ತೆ ಯಾವಾಗ್ಲೂ ಅಂತೇಳಿ. ಅಷ್ಟು ಅವ್ರು ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾರೆ, ಅಡ್ವೆಂಚರಸ್ ಮನೋಭಾವದವ್ರು ಅವರೆಲ್ಲ. ಹಾಗಾಗಿ ತಮ್ಮ ಸಂಪನ್ಮೂಲದಿಂದ ಏನು ಇರದೇ ಇದ್ರೂ ಕೂಡ ಸಾಕಷ್ಟು ಶ್ರೀಮಂತಿಕೆಯನ್ನ ಪಡೆದುಕೊಂಡ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಇನ್ನು ಅದ್ರ ಜೊತೆಗೆ ದ್ವೀಪ ಪ್ರದೇಶಗಳು, ಅಂಡಮಾನ್, ನಮ್ಮದೇ ದೇಶದ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಅಂಡಮಾನ್ ನಿಕೋಬಾರ್, ಬಂಗಾಳ ಕೊಲ್ಲಿಯಲ್ಲಿ ಈ ಕಡೆಗೆ ಬಂದ್ರೆ ಲಕ್ಷದ್ವೀಪಗಳು ಅಂತೇಳಿ. ಈ ದ್ವೀಪಗಳಿಂದ ಏನ್ ಇತಿಹಾಸ ಸೃಷ್ಟಿಯಾಗುತ್ತೆ, ಏನ್ ಇತಿಹಾಸವನ್ನು ನೋಡ್ಬೋದು. ಈಗ ನೋಡ್ರಿ, ನೀವು ಆಜಾದ್ ದ್ವೀಪ ಅಂತ ನಾವು ಹೆಸರಿಟ್ಟಿದ್ದೀವಿ, ನೇತಾಜಿ ಅವರ ಒಂದು ಹೆಸರನ್ನ ಆಜಾದ್ ದ್ವೀಪಕ್ಕೆ ಇಟ್ಟಿದ್ದೀವಿ. ಈ ಕಡೆಗೆ ಹ್ಯಾವ್ಲಾಕ್ ಕಡೆಗೆ ಬರ್ತೈತೆ, ಅದು ಅಂಡಮಾನ್ ನಿಕೋಬಾರ್ ಹತ್ರ ಶಾಹಿದ್ ಮತ್ತು ಆಜಾದ್ ಅಂತ ಇಟ್ಟಿದ್ದಾರೆ ಇತ್ತೀಚೆಗೆ.
ಭಾರತ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದುಕೊಂಡತ್ನಾಗ ಅಥವಾ ಸ್ವಾತಂತ್ರ್ಯ ಪಡೆಯೋಕ್ಕಿಂತ ಮುಂಚೆ ಜಲಮಾರ್ಗದಲ್ಲಿ ಸ್ವತಂತ್ರ ಪಡೆದುಕೊಂಡಂತ ಮೊದಲ ನಗರಗಳು ಯಾವ್ದಂದ್ರೆ ಇವೆ ಆಜಾದ್ ಮತ್ತು ಏನು ನಾನಾಗ್ಲೇ ಇನ್ನೊಂದು ಹೇಳಿದ ಹೆಸರು ನೆನಪಾಗ್ತಾ ಇಲ್ಲ. ಆ ನೆಲಗಳು ಮೊದಲು ಸ್ವಾತಂತ್ರ್ಯವನ್ನು ಪಡೆದುಕೊಂಡಂತವು. ಭೂಮಿ ಅಂತ ಬಂದತ್ನಾಗ ಮಣಿಪುರದ ಮೊಯಿರಾಂಗ್ ಮೊದಲು ಸ್ವಾತಂತ್ರ್ಯವನ್ನು ಪಡೆದುಕೊಂಡಂತ ಗ್ರಾಮ ಭಾರತದಲ್ಲಿ. ಅಂದ್ರೆ ಇದು INA ಸೈನ್ಯ ಏನಿತ್ತಲ್ಲ, ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದ INA ಸೈನ್ಯ ಜಪಾನಿನ ಸಹಾಯದಿಂದ ಬಂದು ಬ್ರಿಟಿಷರನ್ನ ಎದುರು ಹಾಕಿಕೊಂಡು ಈ ಭಾಗದಲ್ಲಿ ಯುದ್ಧ ಮಾಡಿ ಬ್ರಿಟಿಷರನ್ನ ಸೋಲ್ಸಿರ್ತಾರೆ. ಹಾಗಾಗಿ ಈ ಪ್ರದೇಶಗಳು ಮೊದಲು ಸ್ವತಂತ್ರ ಪಡೆದುಕೊಂಡಂತವು ಅಂತೇಳಿ. ಶಹೀದ್ ಮತ್ತು ಏನು ಆಜಾದ್ ದ್ವೀಪಗಳಿದ್ದಾವಲ್ಲ, ಇವು ಜಲಭಾಗದಲ್ಲಿ ಸ್ವತಂತ್ರ ಪಡೆದುಕೊಂಡಂತ ಮೊದಲ ದ್ವೀಪಗಳು. ಭೂಮಿ ಮೇಲೆ ಅಂತ ಬಂದದ್ನಾಗ ಮಣಿಪುರದ ಮೊಯಿರಾಂಗ್ ಅಂತೇಳಿ. ಅಂದ್ರೆ ಇಲ್ಲಿ ದ್ವೀಪಗಳಿಂದ ಏನ್ ಇತಿಹಾಸ ಸೃಷ್ಟಿಯಾಗಿದೆ ಇವತ್ತಿಗೆ ಕೂಡ ನೋಡ್ರಿ. ಅಂಡಮಾನ್ ನಿಕೋಬಾರ್ ದಿ ಗ್ರೇಟ್ ನಿಕೋಬಾರ್ ಭಾರತದ ಅತ್ಯಂತ ದೊಡ್ಡ ದ್ವೀಪ. ಭಾರತದಲ್ಲಿ ಸುಮಾರು 1192ಕ್ಕೂ ಹೆಚ್ಚು ದ್ವೀಪಗಳಿದ್ದಾವೆ, ನದಿ ದ್ವೀಪಗಳು ಸೇರಿಕೊಂಡು. ಹಾಗಾಗಿ ಇವುಗಳ ಹಿಂದೆ ಸಾಕಷ್ಟು ರೋಚಕ ಇತಿಹಾಸ ಐತಿ. ಏನು ಅಂಡಮಾನ್ ನಿಕೋಬಾರದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ಅಂತ ವಂಗೆಮಿಯ ಇರ್ಬೋದು, ಶಾಂಪೇನ್ ಇರ್ಬೋದು, ಅಂಡಮಾನಿಸ್ ಇರ್ಬೋದು, ಅಂಗಾಮಿ ನಾಗ ಇರ್ಬೋದು, ಈ ಬುಡಕಟ್ಟು ಜನಗಳ ಇತಿಹಾಸವನ್ನ ಕೆದಕಿದತ್ನಾಗ ಅವರ ಜೀವನ ಶೈಲಿಗೆ ಅಲ್ಲಿಯ ಪ್ರಕೃತಿ ಯಾವ ರೀತಿ ಪೂರಕ ಆಗಿದೆ ಅಂತೇಳಿ. ಮತ್ತು ಅಂಡಮಾನ್ ಬರೇ ಇತಿಹಾಸ ಅಷ್ಟೇ ಅಲ್ಲ, ಭೌಗೋಳಿಕವಾಗಿ, ನ್ಯಾಚುರಲ್ ಆಗಿ ಮತ್ತು ರಕ್ಷಣಾತ್ಮಕವಾಗಿ ಭಾರತಕ್ಕೆ ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಅಂತೇಳಿ ಹೇಳ್ಬೋದು. ಹೀಗಾಗಿ ಭಾರತದ ಇತಿಹಾಸದ ರೋಚಕತೆ ಏನು ಐತಲ್ಲ, ಅದರಿಂದ ಈ ಪ್ರದೇಶದ ಭೌಗೋಳಿಕ ಅಥವಾ ಪ್ರಾಕೃತಿಕ ಕೊಡುಗೆ ಸಾಕಷ್ಟು ಇದೆ ಅಂತೇಳಿ ಹೇಳ್ಬೋದು. ನಾನಿವತ್ತು ಪರಿಚಯಾತ್ಮಕ ಪಾಠವಾಗಿ ಭಾರತದ ಇತಿಹಾಸದ ಹಿಂದೆ ಭೌಗೋಳಿಕ ಲಕ್ಷಣಗಳು ಯಾವ ರೀತಿ ಪ್ರಭಾವ ಬೀರಿದ್ದಾವೆ ಅಂತ ನಾನು ನಿಮಗೆ ಇದು ಒಂದ್ ರೀತಿ ಜನರಲ್ ಅಂತಾನೆ ಇಟ್ಕೊಳ್ರಿ, ಅಥವಾ ಇತಿಹಾಸಕ್ಕೆ ಈ ರೀತಿ ನಾವು ಅದನ್ನ ಕನೆಕ್ಷನ್ ಮಾಡ್ಬೋದು ಅಂತ ನನ್ನ ಒಂದು ಭಾವನೆ. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಒಂದು 5 ನಿಮಿಷ ಚರ್ಚೆ ಮಾಡ್ರಿ, ಮತ್ತೆ ಈ ನಾಳೆಯಿಂದ ನಾವು ಸಿಲೆಬಸ್ಗೆ ಡೈರೆಕ್ಟ್ ಆಗಿ ಹೋಗ್ಬೋದು ಅಂತ. ಥ್ಯಾಂಕ್ ಯು. ಮತ್ತೆ ಮೇಡಮ್, ಅದು ಇನ್ನು ಉಳಿದವ್ರು ಯಾರು ಜಾಯಿನ್ ಆಗಿಲ್ಲ ನಿಮ್ ಪ್ರಕಾರ? ಅದು ನಾಳೆ ಜಾಯಿನ್ ಆಗ್ತಾರೆ, ನಾಳೆ ಒಂದಿನ ಅವ್ರಿಗೆ ಅವಕಾಶ ಕೊಡೋಣ ಅಂತ. ಮತ್ತೆ ಈ ಕ್ಲಾಸ್ ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಅದು ಒಂದು ಈಗ ಡಿಸ್ಕಸ್ ಮಾಡ್ಬೇಕು. ನಿಮಗೆ ಬಿಡ್ತಾ ಇದ್ದೀನಿ. ಎಲ್ಲರೂ ಇಲ್ಲೇನು ಈಗ 5 ಜನ ಇದ್ದೀರಿ, ಎಲ್ಲರೂ ಓಪನ್ ಮಾಡ್ಕೊಂಡು ಮಾತಾಡ್ರಿ. ಮೇಡಮ್ ಕ್ಲಾಸ್ ಚೆನ್ನಾಗಿತ್ತು ಮೇಡಮ್, ಅರ್ಥ ಆಯ್ತು. ಹಾ ಮೇಡಮ್, ಅವರು ಇನ್ನೂ ಇಬ್ರಿಗೆ ಜಾಯಿನ್ ಆಗಕ್ ಆಗ್ಲೇ ಇಲ್ಲಂತ್ರಿ. ಅಲ್ಲ, ಅವ್ರು ಮೇ ಬಿ ಅದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ನನಗೆ. ಇಲ್ಲ, ಡೌನ್ಲೋಡ್ ಮಾಡಿದೀನಿ ಅಂತ ಹೇಳಿದ್ರಿ. ಇಬ್ರಲ್ಲ 3 ಜನ ಮೇಡಮ್. ವಿಜಯಲಕ್ಷ್ಮಿ, ಕನಕ ಮೇಡಮ್, ಇನ್ನೊಬ್ರು ಸಾವಿತ್ರಿ ಅಂತ ಹೇಳಿ 3 ಆಗ್ಲಿಲ್ಲ ನೋಡ್ರಿ. ಮೇಡಮ್ ಕ್ಲಾಸ್ ಚೆನ್ನಾಗಿತ್ತು ಮೇಡಮ್. ಓಕೆ ಥ್ಯಾಂಕ್ ಯು. ಅಲ್ಲ ಮೇಡಮ್, ನಾನು ಒಬ್ಬರೇ ನನಗೆ ಆಕ್ಸೆಪ್ಟಿಗೆ ಬಂದಿದ್ದು, ಅದು ಯಾರು ವಿಜಯಲಕ್ಷ್ಮಿ ಅನ್ನೋರು. ಒಂದ್ಸರಿ ಅದು ಸಡನ್ ಆಗಿ ಇಗ್ನೋರ್ ಆಯ್ತು, ಆನಂತರ ಆಕ್ಸೆಪ್ಟ್ ಮಾಡಿದೆ. ಅವ್ರು ಆಮೇಲೆ ಜಾಯಿನ್ ಮೇಡಮ್ ಅದೇ ಇಲ್ರಿ, ಆಗೇಳಿ ಇಲ್ಲಿವರೆಗೇನು ಕಾಂಟ್ಯಾಕ್ಟ್ ಇದ್ಲಿರಿ, ನಂಗೆ ಮೆಸೇಜ್ ಹಾಕ್ತಿದ್ಲು. ಲಾಸ್ಟಿಗೆ ಮೇಡಮ್ ನೀವು ಕ್ಲಾಸ್ ಕೇಳ್ರಿ, ಡಿಸ್ಟರ್ಬ್ ಆಗುತ್ತಾ, ನಾಳೆ ನೋಡೋಣ ತಗೊಳ್ರಿ ಅಂತ ಅಂದ್ಲ. ಓಕೆ, ಇಲ್ಲಿವರೆಗೂ ಟ್ರೈ ಮಾಡ್ಕೊಂತಾನೆ ಇದ್ಲಂತ್ರಿ. ಹ್ಞೂನ್ರಿ. ಇವಾಗ ಅವ್ರಿಗೆ ಕ್ಲಾಸ್ ಮುಗಿದಾದ್ಮೇಲೆ ಒಂದ್ ಮೆಸೇಜ್ ಹಾಕ್ಬಿಡ್ರಿ. ಈಗ ಅವ್ರಿಗೆ ಅಕ್ಸೆಪ್ಟ್ ಕೊಡ್ತೀನಿ ನಾನು. ಅವ್ರಿಗೆ ಅದು ಆ್ಯಪ್ ಇದು ಮಾಡ್ಕೊಂಡು ಜಾಯಿನ್ ಆಗ್ಲಿಕ್ಕೆ ಹೇಳ್ರಿ, ನಾನು ಅವ್ರ ರೆಕಾರ್ಡ್ ಕ್ಲಾಸ್ ಕಳಿಸ್ತೀನಿ ಅವ್ರಿಗೆ. ಹಾ ಅಷ್ಟೇ, 3 ಜನಕ್ಕೂ ಹೇಳ್ತೀನಿ ಮೇಡಮ್. ಸಾವಿತ್ರಿ, ಕನಕ ಮೇಡಮ್, ಇವ್ರು ವಿಜಯಲಕ್ಷ್ಮಿ ಒಬ್ರು. ಓಕೆ. ಈಗ ನಾನು ಇಲ್ಲಿದ್ದವ್ರೆಲ್ಲರೂ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನಾಳೆಯಿಂದ ಹೇಗೆ ಕಂಟಿನ್ಯೂ ಮಾಡೋದು? ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಸ್ವಲ್ಪ ಇದೇನ್ ಚರ್ಚೆ ಮಾಡಿದ್ರೆಲ್ಲ ಗೊತ್ತಾಗ್ಲಿಲ್ಲ, ನಾನು ಅವ್ರ ಜೊತೆ ಡಿಸ್ಕಷನ್ ದಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಸ್ವಲ್ಪ ಕೆಳಗಡೆ. ಅಲ್ಲ, ದಕ್ಕನ್ ಪ್ರಸ್ಥಭೂಮಿ, ಈಗ ಪರ್ಯಾಯ ದ್ವೀಪ ಪ್ರಸ್ಥಭೂಮಿ ಹೇಳ್ತಾ ಇದ್ವಲ್ಲ, ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯಲ್ಲೇ 2 ಭಾಗ. ಆಕ್ಚುಲಿ ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯನ್ನ 2 ಭಾಗ ಮಾಡ್ಕೊಳ್ತೀವಿ, ಮಧ್ಯ ಪ್ರಸ್ಥಭೂಮಿಗಳು ಮತ್ತು ದಕ್ಕನ್ ಪ್ರಸ್ಥಭೂಮಿಗಳು. ದಕ್ಕನ್ ಪ್ರಸ್ಥಭೂಮಿಯನ್ನ ಮತ್ತೆ 2 ಭಾಗ ಮಾಡ್ಕೊಳ್ತೀವಿ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಅಂತೇಳಿ. ಈಗ ದಕ್ಷಿಣ ಭಾರತದ ಇತಿಹಾಸ ಅಂತ ಬಂದತ್ನಾಗ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟತಕ್ಕಂಥ ನದಿಗಳಿರ್ಬೋದು, ಪೂರ್ವ ಘಟ್ಟಗಳಲ್ಲಿ ಹುಟ್ಟತಕ್ಕಂಥ, ಮತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ರಾಜಮನೆತನಗಳು, ಅದ್ ನೆಕ್ಸ್ಟ್ ಬರುತ್ತೆ. ಆಮೇಲೆ ಇವತ್ತು ನನ್ ಸ್ವಲ್ಪ ಪರಿಚಯ ಇದೆ. ನೆಕ್ಸ್ಟ್ ಪ್ರತಿ ಸೆಷನ್ ಓದೋತ್ನ್ಯಾಗ ನಾವು ಮೂಲಾಧಾರಗಳನ್ನ ಹೇಳ್ಕೊಳ್ತೀವಲ್ಲ, ಅದ್ರ ಜೊತೆಗೆ ಅಲ್ಲಿ ಭೌಗೋಳಿಕವಾಗಿ ಯಾವ ರೀತಿ ಶ್ರೀಮಂತಿಕೆ ಇತ್ತು ಅಂತ ಹೇಳ್ಕೊಳ್ಳೋಣ. ಅದ್ರ ಚರ್ಚೆ ಮಾಡಿದ್ರೆ ನಿಮಗೆ ಬರುತ್ತೆ ಮುಂದೆ. ಓಕೆ.
ಇನ್ನು ತಾಯೇರ ಇದ್ದಾರೆ. ಆಮೇಲೆ ಅವ್ರು ಇನ್ನೊಬ್ರು ಯಾರು ಲೆಫ್ಟ್ ಆದ್ರು ಅನಿಸ್ತದೆ, ಕಾನ್ಯಪ್ಪ ಸರ್ ಯಾರು? ಅವರು GPT ಸರ್ ಮೇಡಮ್, ಚಿಕ್ಕಬೆಣ್ಕಲ್. ಮೇಡಮ್ ಇದು ಹೇಳಪ್ಪ ಮಾರುತಿ. ಸರಿ ಮೇಡಮ್, ಒಂದ್ ನಿಮಿಷ. ಈಗ ಇದು ಚಾಪ್ಟರ್ ವೈಸ್ ಮಾಡ್ಕೊಂತಕ್ಕಿರೇನ್ ಮೇಡಮ್, ಅದೇ ಅಸಿಸ್ಟೆಂಟ್ ಪ್ರೊಫೆಸರ್? ಹಾ, ನಾಳಿಂದ ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ, ಹಿಸ್ಟ್ರಿದು. ಅದೇ ಅದೇ ಈಗ ಫಸ್ಟ್ ಸ್ಟೋನೇಜ್, ಸಿಂಧು ನಾಗರಿಕತೆ, ಹಂಗ ಆ ರೀತಿಯಿಂದ ಹೋಗ್ಬಿಟ್ರು. ಅಲ್ಲಿ ಏನ್ ಸಿಲೆಬಸ್ ಇದೆ ಅದೇ ಪ್ರಕಾರ ಹೋಗ್ತಾ ಇರೋದು. ಇದು ಮೇಡಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಕಾಲೇಜ್ ಲೆಕ್ಚರ್ ಸಿಲೆಬಸ್ ಏನೈತೆ ಅದ್ರ ಪ್ರಕಾರ ನಾನು ನೋಡ್ತೀನಿ. ಇಲ್ಲ, PU ಕಾಲೇಜ್ ಲೆಕ್ಚರ್ ಸಿಲೆಬಸ್ ನಾನು ನೋಡಿಲ್ಲ. ಅದು ಸೇಮ್ ಇತ್ತಂದ್ರೆ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಓನ್ಲಿ ಫಾರ್ AP ಅಷ್ಟೇ ನಾನು ನೋಡ್ತಾ ಇರೋದು ಈಗ ಸದ್ಯಕ್ಕೆ. ಅದೇ ಮೇಡಮ್ APಗೆ ಮಾಡ್ಬಿಟ್ರಿ ಮೇಡಮ್. ಸರಿ, ಯಾರಾದ್ರೂ ಇದ್ರೆ ಹೇಳ್ರಿ ಮಾರುತಿ ಅವರೇ, ಜಾಯಿನ್ ಮಾಡ್ಸ್ರಿ. ಓಕೆ ಮೇಡಮ್. ಮತ್ತೆ ಹೇಳಿ ಮೇಡಮ್. ನಮಸ್ತೆ, ನಾನು ತಾಹೇರಾ. ಕ್ಲಾಸ್ ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಸ್ಟಾರ್ಟಿಂಗ್ ಸ್ವಲ್ಪ ಸ್ಪೀಡ್ ಆಗಿ ಹೇಳಿದ್ರಿ ನೀವು, ಅದು ಸ್ವಲ್ಪ ಅರ್ಥ ಆಗ್ಲಿಲ್ಲ ನನ್ಗೆ. ಓಕೆ. ಇಲ್ಲ, ಇನ್ಮೇಲೆ ನಾವು ನಿಧಾನಕ್ಕೆ ಹೋಗೋಣ, ಡಿಸ್ಕಸ್ ಮಾಡ್ಕೊಂತ. ನಾನಿಲ್ಲಿ 40 ನಿಮಿಷ ಕ್ಲಾಸ್ ಮಾಡಿದ್ರೆ 20 ನಿಮಿಷ ಡಿಸ್ಕಷನ್ಗೆ ಇಟ್ಕೊಳ್ತೀನಿ. ಅದೇ ಇವತ್ತು ಸ್ವಲ್ಪ ಎಲ್ಲವನ್ನೂ ಇದು ಮಾಡ್ಬೇಕು, ಕನೆಕ್ಷನ್ ಮಾಡ್ಬೇಕು, ಏನು ಜಿಯೋಗ್ರಫಿಕಲ್ ಫೀಚರ್ಸ್ ಅಂತ ಹೇಳಿ ಸ್ವಲ್ಪ ಅಷ್ಟು ಮಾಡಿದೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕಾನ್ಯಪ್ಪ ಸರ್, ನಿಮಗೆ ಅರ್ಥ ಆಯ್ತಾ? ಮತ್ತೆ ಹೋದ್ರಿ, ಮತ್ತೆ ಬಂದ್ರಿ. ಮೇಡಮ್ ಅವರು ಬಿಸಿ ಇದಾರಂತೆ ಮೇಡಮ್. ಹೇಳಿದ್ರು ನಿನ್ನೆ ಅದು ಮ್ಯಾರೇಜ್ ಇದೆ ಅಂತ ಹೇಳಿ, ಆದ್ರೂ ಜಾಯಿನ್ ಆಗಿ ಅಂತ ಹೇಳಿದ್ದೆ ಮೇಡಮ್ ನಾನು. ಹಂಗಾಗಿ ಜಾಯಿನ್ ಆಗಿದ್ದಾರೆ ಮೇಡಮ್, ಅದಕ್ಕೆ ನಾನು ರಿಪ್ಲೈ ಮಾಡ್ತಿಲ್ಲ ಅನ್ಸುತ್ತೆ ಮೇಡಮ್. ಮೇ ಬಿ ಇದ್ದಾರೆ ಕಾಲಲ್ಲಿ. ಆಯ್ತು ಮೇಡಮ್, ಈಗ ನೀವು ಇವತ್ತು ಫೈನಲ್ ಮಾಡ್ರಿ. ಅವ್ರು ಯಾರು ಬರ್ತಾರೆ ಇವತ್ತೊಂದ್ಸರಿ ಅವ್ರಿಗೆ ಜಾಯಿನ್ ಆಗ್ಲಿಕ್ಕೆ ಕೇಳಿ. ನಾನು ಸಂಜೆ ತನಕ ಅವ್ರಿಗೆ ಅಕ್ಸೆಪ್ಟ್ ಕೊಡ್ತೀನಿ. ಅವ್ರು ನಾಳೆ ಫೈನಲ್ ಜಾಯಿನ್ ಆಗ್ಬೇಕು ಮೇಡಮ್. ಇನ್ನು ಉಳ್ದವ್ರು ರೋಹಿಣಿ ಮೇಡಮ್. ಓಕೆ ಮೇಡಮ್, ಹೇಳ್ತೀನಿ. ಹೇಳಿದೀನಿ ಮೇಡಮ್, ಅವ್ರು ಜಾಯಿನ್ ಆಗ್ತಿಲ್ಲ ಅಂತಾನೆ ಮೆಸೇಜ್ ಹಾಕ್ತಿದಾರ. ಅವ್ರಿಗೆ ನೀವು ಮಾಡ್ಕೊಂಡ್ರಿ ಅವ್ರಿಗೆ ಯಾವ ತರ ಜಾಯಿನ್ ಆಗ್ಬೇಕಂತ ನೀವು ಹೇಳ್ಕೊಡಿ, ಜಾಯಿನ್ ಆಗ್ತಾರೆ ನೋಡೋಣ. ನಿನ್ನೆ ವಿಜಯಲಕ್ಷ್ಮಿ ಆಗಿದ್ಲಂತೆ ಮೇಡಮ್, ಅದು ತೋರ್ಸಿತ್ತಂತ ಜಾಯಿನ್ ನೌ ಅಂತ ಹೇಳಿ. ಇವತ್ತು ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಂದ್ಲ. ಅಲ್ಲ, ಅವ್ರು ತಗೋರಿ ಮೇಡಮ್ ಇವತ್ತು. ಸರಿ, ಆಗ್ಬೋದು. ಸರಿ ಮೇಡಮ್, ಇವತ್ತಿಂದ ನಾನು ಕ್ಲಾಸ್ ಮುಗಿಸಿರ್ತೀನಿ. ನೀವು ಆಮೇಲೆ ನಾನು ಏನ್ ಪಾಯಿಂಟ್ ಇದು ಮಾಡಿದ್ದೀನಿ, ನೀವು ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಈ ರೀತಿ ಹೇಳೋದು ನಿಮಗೆ ಹೆಲ್ಪ್ ಆಗಿರ್ತತಿ. ನಾಳೆಯಿಂದ ನಾನು ಡೈರೆಕ್ಟ್ ಆಗಿ ಸಿಲೆಬಸ್ಗೆ ಹೋಗ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವೇ ಲೆಫ್ಟ್ ಆಗ್ಬಿಡ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು.